ಬಿಲ್ಡಪ್ ಗೊತ್ತು ನಾನು ಸಾಂಗ್ ಹಾಕ್ಸಿದ್ದೀನಿ ನೀ ಬರೀ ಸುಮ್ಮನೆ ಡೌ ಮಾಡ್ಕೊಂಡೇ ಇರು ನೀನು. ಮಿಸ್ ಲೋಕೇಶ್, ನಾನು ರೇಮೋ ಇಷ್ಟು ಚೆನ್ನಾಗಿ ಆಡ್ತಾ ಇದ್ರಲ್ಲ ಅಂತ ಅನ್ಕೊಂಡೆ. ಆಹಾ, ಅವತ್ತು ಈ ಸಾಂಗ್ ಆಡಿದಾಗ ತುಂಬಾ ಚೆನ್ನಾಗಿ ಆಡ್ದೆ ಅಂದ್ರಲ್ಲ ಸರ್. ಎಕ್ಸ್ಟ್ರಾರ್ಡಿನರಿ. ಅದಕ್ಕೆ ಡ್ಯಾನ್ಸ್ ಮಾಡಿದ್ದು, ಸ್ಟೆಪ್ ಹಾಕಿದ್ದು ತುಂಬಾ ಚೆನ್ನಾಗಿ ಆಡಿದ್ರಿ. ಥ್ಯಾಂಕ್ ಯು ಸರ್. ನೀವು ಸ್ಟೆಪ್ ಹಾಕಿದ್ದ ಮತ್ತೆ ಏನೋ ಸಿಗಾಕೊಂಡಿದ್ದು ಉದುರಿಸ್ತಾ ಇದ್ರೆ ಅನ್ಕೊಂಡೆ. ಅವ್ರು ಮಿಸ್ ಲಂಕೇಶ್, ಸೂಪರ್ ಮಿಸ್ ಲೋಕೇಶ್. ಅವರ್ ಆಡಿಯನ್ಸ್, ಅವರ್ ನೈಸ್ ಪೊಲ್ಯೂಷನ್, ಸೂಪರ್ ಫ್ಯಾಂಟಾಸ್ಟಿಕ್. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಸರ್ ಹೇಳಿ ಮಿಸ್ ಲೋಕೇಶ್. ಮನೆಯೆಲ್ಲ ಚೆನ್ನಾಗಿದ್ದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಬೆಂಗಳೂರವರು ಬೇರೆ ಕಡೆ ಎಲ್ಲಾ ಕಡೆ ತುಂಬಾ ಖುಷಿ ಆಗಿದ್ದಾರೆ. ಟೌನು ಹಳ್ಳಿ ಪೇಟೆ ವಾ ಎಲ್ಲ ನಮ್ ಸಂಬಂಧಿಕರು ಎಲ್ಲರೂ ಚೆನ್ನಾಗಿದ್ದಾರೆ. ಹೌದಾ, ಒಬ್ಬರಿಗೊಬ್ರು ಸಂಬಂಧಿಕರು ಮಾಡ್ಬಿಟ್ಟಿದ್ದೀರಾ ನೀವು ಎಲ್ಲಾರು. ವೆರಿ ಗುಡ್. ಹೇಳ್ಕೊಂಡು ಹೋಗ್ತಾ ಇರಿ. ಬಿಡಿ ಸರ್, ನಿಮ್ ತರ ಆರಾಮಾಗಿರ್ಬೇಕು ಲೈಫಲ್ಲಿ, ಹಿಂದಿಯಾಗಿರ್ಬೇಕು ಅಷ್ಟೇ. ನೋಡಿ, ಈ ಜಗತ್ತಲ್ಲಿ ತುಂಬಾ ಭಯಾನಕವಾಗಿರೋದು ಭಯೋತ್ಪಾದಕತೆ ಅಂತ ಹೇಳ್ತಾರೆ. ಆದ್ರೆ ನಾನ್ ಹೇಳ್ತೀನಿ, ಪ್ರಪಂಚದಲ್ಲೇ ತುಂಬಾ ಕಷ್ಟ ಅನ್ಸೋದು ಮಾದಕತೆ. ಓ ಮೈ ಗಾಡ್. ಯಾಕಂದ್ರೆ ಒಬ್ಬ ಟೆರರಿಸ್ಟ್ ಮುಂದೆ ಬಂದು ನಿಂತ್ಕೊಂಡ್ರೆ ನಾವೆಲ್ಲ ಹೊಡೆಯೋದಕ್ಕೆಲ್ಲ ರೆಡಿ ಆಗ್ಬಿಡ್ತೀವಿ. ಯಾಕಂದ್ರೆ ನಮ್ಗೆ ಯಾವತ್ತಿದ್ರು ಮೇರಾ ಭಾರತ್ ಮಹಾನ್ ಅಲ್ವಾ. ಆದ್ರೆ ಮಾದಕವಾಗಿರುವಂತ ಒಂದು ಹುಡುಗಿ ಬಂದು ನಿಂತ್ಕೊಂಡ್ರೆ ಫೇಸ್ ಮಾಡೋದು ಸ್ವಲ್ಪ ಕಷ್ಟ. ನಿಮ್ಗೆ ಈಸಿ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ಹೆಂಗೆ ಮಿಸ್ ಲೋಕೇಶ್, 350 ಎಪಿಸೋಡ್ ಆಯ್ತು, ಎಲ್ಲಾರ ಜನ ಸ್ಟೆಪ್ ಹಾಕಿದೀರಾ, ಇದೆಲ್ಲ ಕಷ್ಟ ಅಂದ್ರೆ ಹೆಂಗೆ? ಸ್ಟೆಪ್ ಹಾಕಿದೀನಿ ಸರ್, ಬಿಡಿ ಬೇಡ ಆಮೇಲೆ. ಓಕೆ, ಕಂಟಿನ್ಯೂ. ಇವತ್ತು ಭಯೋತ್ಪಾದಕತೆ ಮತ್ತು ಮಾದಕತೆನ ಮಿಕ್ಸ್ ಮಾಡಿ ಇಲ್ಲಿ ಒಬ್ಬರನ್ನ ಕರೆಸ್ತಾ ಇದ್ದೀನಿ. ಓಕೆ, ಅದು ಹೇಳ್ತಾ ಹೋದ್ರೆ ನಿಮ್ಗೆ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ. ಅವ್ರನ್ನ ವೆರಿ ಡೆಡ್ಲಿ ಕಾಂಬಿನೇಷನ್ ಅಲ್ವಾ? ನಮ್ಮ ತುಪ್ಪದ ಹುಡುಗಿ ಟೆರರಿಸ್ಟ್ ಅನ್ನೋ ಸಿನಿಮಾನ ಮುಗಿಸ್ಕೊಂಡು ಈಗ ಮಜಾ ಮನೆಗೆ ಬರ್ತಾ ಇದಾರೆ. ವಾ, ಅಯ್ಯೋ ರಾಮ್ನೇ, ಮಾತುಕತೆ ಮುಂದುವರ್ಸೋಣ. ಈಗ ಟೆರರಿಸ್ಟ್ ಸಿನಿಮಾ ತಂಡದವರು ನಮ್ಮ ಮಜಾ ಮನೆಗೆ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ರಾಗಿಣಿ ದ್ವಿವೇದಿ, ಅನನ್ಯ ಭಟ್, ಸಮೀಕ್ಷಾ, ಮನು ಅಂಡ್ ಡೈರೆಕ್ಟರ್ PC ಶೇಖರ್. ಕಿಸಸ್ ಎಲ್ಲ ಬ್ಲೋ ಮಾಡ್ತಿದಾರೆ ಅಲ್ಲಿ. ನಾನು ಸರ್ ಜೋರಾಗಿ ಸುಮ್ನೆ ಹಿಂಗನೆ ಅಂದ್ರೆ ಹಿಂದಕ್ಕೆ ಹೋಗ್ಬಿಡ್ತಾರೆ. ಅಷ್ಟು ಪವರ್ ಇದ್ದಿದ್ರೆ ಇಲ್ಲ, ಅಷ್ಟು ಪವರ್ ಇಲ್ಲ ಅವ್ರಿಗೆ. ಏನಿದು ಒಳಬರ್ಮ? ಏನ್ರಿ ಇದು? ನನಗೆ ಗೊತ್ತಿಲ್ಲ ಅಪ್ಪ. ವಾವ್ ಸರ್, ನಿಮ್ ಬಗ್ಗೆ ತುಂಬಾ ವಿಚಾರಗಳು ಗೊತ್ತಿದೆ ಸರ್ ರಾಗಿಣಿಗೆ. ಹೌದಾ? ಹೇಳಮ್ಮ, ಒಂದು ಬಿಡಮ್ಮ, ಹೇಳಿ. ಹಾಂಟೆಡ್ ಐಸ್ ಅಂತನಾ? ಇಲ್ಲ ಬೇರೆ ಏನಾರ ಹಾಂಟೆಡ್ ಐಸ್? ಇಲ್ಲ, ನಾ ಕೇಳ್ದೆ, ನೀವ್ ಯಾವಾಗ್ಲೂ ನೋಡಿದ್ರೆ ನಿಮ್ಮನ್ನ ಗ್ಲಾಸಸ್ ಯಾಕೆ ಹಾಕೋತೀರಾ ಅಂತ. ನಾನು ಒಂಥರ ಕಣ್ಣು ಸರ್, ಅದು ಏನ್ ಭಯಂಕರವಾಗಿರೋ ಕಣ್ಣದು, ಅದು ಒಂಥರ ಕಣ್ಣು ಒಳಗಡೆ ಹೋಗಿದೆ ಅಷ್ಟೊಂದು. ಆಚೆ ತೆಗಿಬೇಕಾಗ ನಿಮ್ಮನ್ನ ನೋಡ್ ಒಂದ್ ಸ್ವಲ್ಪ ಆಚೆ ಬರ್ತಾ ಇದೆ ಈಗ. ಸರ್ ನಿಮ್ಮನ್ನ ನೋಡಿ ಖುಷಿ ಆಚೆ ಬರ್ತಾ ಇದೆ, ಸಂತೋಷ ಉಕ್ಕು ಬರ್ತಾ ಇದೆ, ಕಣ್ಣು ಬರ್ತಾ ಇದೆ ಅಂತೆ. ದಯವಿಟ್ಟು ಕಣ್ಣು ಆಚೆ ಬಂದ್ರೆ ಸರ್ ಚೆನ್ನಾಗಿಲ್ಲ. ಇಲ್ಲ ರೀ, ಒಂಥರ ಕಣ್ಣಿಂಗ್ ಆಚೆ ಬಂದಾಗ ಸುಂದರವಾಗಿರೋರ್ನ ಅಥವಾ ಏನೋ ಬ್ಯೂಟಿಫುಲ್ ಆಗಿರೋದು ನೋಡಿದಾಗ ಯುವರ್ ಐಸ್ ಪಾಪ್ ಅಪ್ ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ, ಆತರ ಕನ್ನಡದಲ್ಲಿ ನಿಮ್ಮ ಕಣ್ಣು ಹೊರಗೆ ಬರ್ತಾ ಇದೆ, ಆಚೆ ಬರ್ತಿದೆ. ಅಲ್ಲ, ನಿಮ್ಗೆ ಚಂದವಾದ ಹುಡುಗಿರು ನೋಡಿದ ತಕ್ಷಣ ನಿಮ್ಗೆ ಕಣ್ಣು ಗುಡ್ಡೆ ಮಾತ್ರ ಆಚೆ ಬರುತ್ತಲ್ಲ, ಯಾಕೆ ಕೂದಲೆಲ್ಲ ಆಚೆ ಬರಲ್ಲ? ವೆರಿ ಗುಡ್ ಕ್ವೆಶ್ಚನ್. ಇಷ್ಟೊತ್ತಿಗೆ ಕಣ್ಣು ಆಚೆ ಬರೋ ಬದಲು ಕೂದಲು ಆಚೆ ಬಂದಿದೆ. ಇಲ್ಲಿವರೆಗೂ ಇರೋದು ನಿಮ್ಗೆ ಕೂದಲು. ಸುಮ್ಮನೆ ಹಿಂಗ ಅನ್ಕೊಂಡ ಹಿಂಗ. ಹಾಗಿದ್ರಿ ಎಲ್ರು? ಎಲ್ರು ಡೆಬ್ಯೂ ಅನ್ಸುತ್ತೆ, ಅದಕ್ಕೆ ಎಲ್ರು ತುಂಬಾ ನರ್ವಸ್ ಆಗಿದ್ದಾರೆ. ಇಲ್ಲ ಶೇಖರ್ ಅವರು ಬಂದಿದ್ದಾರೆ. ಆಲ್ ದಿಗ್ಗಜರು ಇವರೆಲ್ಲ. ನೋಡಿ, ಟು ನ್ಯೂ ಕಮರ್ಸ್, ಪ್ಲೀಸ್ ವೆಲ್ಕಮ್ ದೆಮ್. ನಮ್ಮ ಇಂಡಸ್ಟ್ರಿಯಲ್ಲಿ ಆಬ್ವಿಯಸ್ಲಿ ಕೆಲಸ ಎಲ್ಲ ಮಾಡಿದ್ದಾರೆ ಫಸ್ಟ್ ಟೈಮ್. ಇಲ್ಲ ಮಿಸ್ಟರ್ ಲೋಕೇಶ್, ಈಗ ಟೆರರಿಸ್ಟ್ ಅಂತಂದ್ರೆ
ರಾಗಿಣಿ ಅವರು ಇಷ್ಟು ಸುಂದರವಾಗಿ ಸೀರೆ ಉಟ್ಕೊಂಡ್ ಬಂದಿರಲ್ಲ ಏನಿದ್ರ ಒಂದು ಸರ್ ಟೆರರಿಸ್ಟ್ ಪಿಕ್ಚರ್ ಹೆಸರು ಶಿ ಇಸ್ ದ ಬಾಂಬ್ ಇನ್ ದ ಸಿನಿಮಾ. ಐ ಆಮ್ ದ ಬಾಂಬ್ ಬೇಬಿ. ಸರ್ ಇವ್ರ ಬಾಂಬು ನೀವು ತೋಪು. ತೋಪ್ ಅಂದ್ರೆ ಕ್ಯಾನನ್ ಸರ್, ಕ್ಯಾನನ್. ನಾನು ಮಾವಿನ ತೋಪು ಅನ್ಕೊಂಡೆ. ಇದು ಒಂದ್ ಸ್ವಲ್ಪ ಜಾಸ್ತಿ ಆಯ್ತು ಇದು. ಯಾರು ಹೇಳಿದ್ದು? ಯಾರು ಇದೆಲ್ಲ ಹೇಳ್ತಾರೆ ನಿಮ್ಗೆ? ತಪ್ಪ ಹೇಳ್ಕೊಡ್ತಾರೆ ನಿಮ್ಗೆ, ನೀವ್ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಇವರು ಏನ್ ಗೊತ್ತಾ, ಇವ್ರ ಗರ್ಲ್ ಫ್ರೆಂಡ್ಸ್ನೆಲ್ಲ ನಿಂಗ್ ಮಾವಿನ ಹಣ್ಣು ಕೊಡಿಸ್ತೀನಿ ಅಂತ ಇವಾಗ ಫಸ್ಟ್ ಮಾವಿನ ಹಣ್ಣಾಗಿದ್ದಾಗ ಕರ್ಕೊಂಡು ಹೋಗ್ತಾರೆ, ನೆಕ್ಸ್ಟ್ ಮಾವಿನಕಾಯಿ ಕೊಡ್ಸಕ್ ಕರ್ಕೊಂಡು ಹೋಗ್ತಾರೆ. ಕರೆಕ್ಟ್. ಹಂಗೆ ಹೇಳಿದ್ರೆ ಆಕ್ಚುಲಿ ನಂಬೋದು. I don't know what it is, ರಾಗಿಣಿ. ನೀವ್ ವೇದಿಕೆಗೆ ಬಂದಾಗೆಲ್ಲ ರುಜಾನ್ ಅವ್ರು ಫುಲ್ ಫಾರ್ಮ್ ಅಲ್ಲಿ ಇರ್ತಾರೆ. ಈಸ್ ಇನ್ ಟಾಪ್ ಫಾರ್ಮ್. Yeah, because that's the Ragini Dwivedi effect. No, but when is he not in form? ಯಾವಾಗ್ಲೂ ಫಾರ್ಮ್ ಅಲ್ಲಿ ಇರ್ತಾರೆ ತಾನೇ. ಒಂದು ಜೋರಾಗಿ ಜಪಾಲಿ ಫಸ್ಟ್. ಆಕ್ಚುಲಿ ಈ ಸಿನಿಮಾನ ಡೈರೆಕ್ಟರ್ ಸಾಹೇಬ್ರೆ ಒಂದು 2-3 ಇಯರ್ಸ್ ಮುಂಚೆ ಮಾಡಿದ್ರೆ ಶುಡ್ ಹ್ಯಾವ್ ಬೀನ್ ಅ ನ್ಯೂಕ್ಲಿಯರ್ ಬಾಂಬ್. ಯಾಕೆ? ಸ್ವಲ್ಪ ದಪ್ಪಕ್ಕೆ ಚೆನ್ನಾಗಿ ಇವಾಗ ಚೆನ್ನಾಗಿದ್ದಾರೆ. ಇವಾಗ ಸ್ಲಿಮ್ ಡೌನ್, ವರ್ಕ್ಡ್ ಔಟ್, ಡಯಟ್ ಎಲ್ಲ ಮಾಡಿ ಚೆನ್ನಾಗಿದಾರಲ್ಲ, ಸೀರೆ ಎಲ್ಲ ಚೆನ್ನಾಗಿ ಕಾಣ್ತದೆ. ಅವಾಗ್ಲೂ ಹಂಗೆ ಹೇಳಿದ್ರು, ಹೆಂಗಿದ್ಯಾ ಚೆನ್ನಾಗಿದ್ಯಾ ಹಂಗೆ ಹೆಂಗೆ. ಇವಾಗ ಬೇರೆ ತರ ಶಿಫ್ಟ್ ಆಗಿ ಮನುಷ್ಯ ಸರಿ ಇಲ್ಲ ಅಷ್ಟೇ. ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ರಾಗಿಣಿ. ಅಲ್ಲ ಇವ್ರಿಗೆ ಹೆಂಗೆ ಅಂದ್ರೆ ಹುಡುಗಿರು ದಪ್ಪ ಇದಾರೆ, ಸಣ್ಣ ಆಗಿದ್ದಾರೆ, ಅದು ಇಂಪಾರ್ಟೆಂಟ್ ಅಲ್ಲ. ಹ್ಯಾಂಗರ್ಗೆ ಒಂದ್ ಸ್ಯಾರಿ ಹಾಕೊಂಡ್ ಬಂದ್ರು ಯು ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತಾರ. ಹಂಗೆ ಸರ್ ಇರ್ಬೇಕು ಸರ್, ಒಂಥರ ಆತರ ನೀವೊಂಥರ ರಸಿಕತೆ ತುಂಬಿಕೊಂಡಿದೆ ನಿಮ್ಮಲ್ಲಿ. ಎಲ್ಲ ಪಾಪ ಗೆಸ್ಟ್ ಎಲ್ಲ ಕೂಡ್ಸಿ ಮಾತಾಡ್ಸಿ ದಯಮಾಡಿ. ವೆಲ್ಕಮ್ ಟು ಮಜಾ ಟಾಕೀಸ್. ಬನ್ನಿ ದಯವಿಟ್ಟು ಕೂತ್ಕೊಳ್ಳಿ. ಎಸ್, ಟೆರರಿಸ್ಟ್. ಫಸ್ಟ್ ಆಫ್ ಆಲ್ ಟೆರರಿಸ್ಟ್ ಆಗಿ ನಮ್ಮ ರಾಗಿಣಿನ ಯಾಕೆ ಸೆಲೆಕ್ಟ್ ಮಾಡಿದ್ರೆ ಹೇಳಿ. ಹಲೋ ಎವ್ರಿಬಡಿ. ಸೊ ಫಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ಒಂದು ವಿಮೆನ್ ಬೇಸ್ ಸ್ಕ್ರಿಪ್ಟು ಟೆರರಿಸಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದುವರೆಗೂ ಬಂದಿಲ್ಲ ನಮ್ಮ ಇಂಡಿಯನ್ ಸಿನಿಮಾದಲ್ಲಿ. ಈವನ್ ಗೂಗಲ್ ಮಾಡಿದ್ರು. ಸೊ ಇಟ್ಸ್ ವೆರಿ ಟಫ್ ವೆನ್ ವಿಮೆನ್ ಸ್ಕ್ರಿಪ್ಟ್. ಹಿಂದಿಲ್ ಬಂದಿತ್ತಲ್ಲ ಸರ್, ಹಿಂದಿಲ್ ಬಂದಿತ್ತು ಇಫ್ ಐ ಆಮ್ ನಾಟ್ ರಾಂಗ್. ದಿಲ್ಸೆ ಆಲ್ಸೋ ವಾಸ್ ಆನ್ ದ ಸೇಮ್. ಬಟ್ ದೇ ವಾಸ್ ಹೀರೋ ಬ್ಯಾಕ್ ಗ್ರೌಂಡ್ ಎಲ್ಲಾನು ಇತ್ತು. ಬಟ್ ಒಂದು ಟೋಟಲಿ ವಿಮೆನ್ ಬೇಸ್ ಸ್ಕ್ರಿಪ್ಟ್ ಅನ್ನೋದು ಹೀರೋಯಿನ್ ಸೆಂಟ್ರಿಕ್. ಓಕೆ, ಸೊ ಹೀರೋಯಿನ್ ಸೆಂಟ್ರಿಕ್ ಫಿಲ್ಮ್ ಅಬೌಟ್ ಟೆರರಿಸಮ್ ಅನ್ನೋದು ಒಂದು ಐಡಿಯಾ ಇತ್ತು. ದೆನ್ ರಾಗಿಣಿ ಜೊತೆಗೆ ನಾನು ವರ್ಕ್ ಮಾಡಿದ್ದೀನಿ, ನಾಯಕ ಅಂತ ಸಿನಿಮಾ ಅದು. ಸೊ ಆವಾಗ ನನ್ನ ಅವ್ರ ಪೊಟೆನ್ಷಿಯಲ್ ಗೊತ್ತಿತ್ತು ಆಕ್ಚುಲಿ. ದೆನ್ ವಿ ವರ್ ಇನ್ ಟಾಕಿಂಗ್ ಟರ್ಮ್ಸ್, ಯಾವಾಗಲೂ ಒಂದು ಸಿನಿಮಾ ಮಾಡಬೇಕು ಅಂತ. ಅಲ್ಲ, ಯುವರ್ ಇನ್ ಟಾಕಿಂಗ್ ಟರ್ಮ್ಸ್ ಆಫ್ ಚೇಂಜಿಂಗ್ ಇಟ್ ಟು ನಾಯಕಿನಾ? ಸೊ ಆವಾಗ ಟೈಮ್ ಇತ್ತು. ಸೊ ಅಂಡ್ ದಿಸ್ ವಾಸ್ ಲಾಟ್ ಆಫ್ R&D ಮಾಡಿರೋ ಸಿನಿಮಾ. ಸೊ ಒಂದು ಚೂರು ಟೈಮ್ ತಗೊಂಡ್ ಮಾಡಿದ ಸಿನಿಮಾ. ಎಸ್. ರಾಗಿಣಿ ಏನೇನ್ ದಬಾಕಿದ್ಯಪ್ಪ ಪಿಕ್ಚರ್ ಅಲ್ಲಿ? ಅರೆ ತುಂಬಾ ಎಲ್ಲ ಕಡೆಯಿಂದ ಎಲ್ಲ ಎಲಿಮೆಂಟ್ಸ್ ಎಲ್ಲ ಕಡೆಯಿಂದ ಬೇಸಿಕಲಿ ಅವರು ಇನ್ನೂ ಸ್ಪಷ್ಟವಾಗಿ ಒಂದು ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಇಟ್ಸ್ ಬೇಸಿಕಲಿ ಯಾವಾಗ್ಲೂ ಒಂದು ಟೆರರಿಸ್ಟ್ ಅಂತ ವರ್ಡ್ ಆಗ್ಲಿ, ಇಲ್ಲಾಂದ್ರೆ ಸಬ್ಜೆಕ್ಟ್ ಆಗ್ಲಿ, ಟೆರರಿಸಮ್ ಅಂತ ಅಂದ ತಕ್ಷಣನೇ ಒಂದು ಸ್ಪೆಸಿಫಿಕ್ ಇಂಡಿವಿಜುವಲ್ ನ, ಇಲ್ಲಾಂದ್ರೆ ಒಂದು ಕಾಸ್ಟ್ ನ, ಇಲ್ಲಾಂದ್ರೆ ಒಂದು ಇದನ್ನ ನಾವು ಸ್ಪೆಸಿಫಿಕ್ ಮಾಡ್ತೀವಿ. ಸೊ ಬೇಸಿಕಲಿ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಅ ನಾರ್ಮಲ್ ವುಮನ್, ಒಂದು ನಾರ್ಮಲ್ ಆಗಿರೋ ಹುಡುಗಿ, ನಾರ್ಮಲ್ ಲೈಫಲ್ಲಿ ನಡೆಸ್ತಾ ಇರುವಂತ ಒಂದು ಹುಡುಗಿ ಪಾಯಿಂಟ್ ಆಫ್ ವ್ಯೂ ಇಂದ ಟೆರರಿಸಮ್ ಅಥವಾ ಟೆರರಿಸ್ಟ್ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ದಟ್. ಸೊ ಯು ಆರ್ ಅ ಟೆರರಿಸ್ಟ್ ಇನ್ ದ ಸಿನಿಮಾ. ಅದು ನೀವು ಸಿನಿಮಾ ನೋಡ್ಬೇಕಲ್ವಾ, ಅದಕ್ಕೆ ನಾನೇ ಹೇಳ್ಬಿಟ್ರೆ ಎಲ್ಲ. ಸಿನಿಮಾ ನೋಡ್ತೀವಪ್ಪ, ಕೇಳ್ತಾರ ಅದು ಟೆರರಿಸ್ಟ್ ಯಾರು ಅಂತ. ಇರ್ಬೋದು, ಇಟ್ ಕುಡ್ ಬಿ, ಇಟ್ ಕುಡ್ ನಾಟ್ ಬಿ ಆಲ್ಸೋ. ಇನ್ನು ಪಿಕ್ಚರ್ ಮಾಡಿಲ್ಲ ಸರ್, ಟೈಟಲ್ ಮಾತ್ರ ಇಟ್ಟವ್ರು, ಏನು ಮಾಡಿಲ್ಲ. ಇನ್ನು ಗೊತ್ತಿಲ್ಲ ಪಾಪ. ಬೇಸಿಕಲಿ ನನ್ನ ಪ್ರಕಾರ ಕ್ಯಾರೆಕ್ಟರ್ ಏನು? ವಾಟ್ಸ್ ಯುವರ್ ಕ್ಯಾರೆಕ್ಟರ್? ಮೈ ಕ್ಯಾರೆಕ್ಟರ್ ಫಸ್ಟ್ ಟೈಮ್ ರೇಷ್ಮಾ ಅಂತ ಒಂದು ಹುಡುಗಿ ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ. ಶಿ ಇಸ್ ಅ ನಾರ್ಮಲ್ ವರ್ಕಿಂಗ್ ವುಮನ್. ನಾರ್ಮಲ್ ಲೈಫಲ್ಲಿ ನಾವೆಲ್ಲರೂ ನಮ್ಮ ಲೈಫಲ್ಲಿ ಹೆಂಗಿರ್ತೀವಿ ಆ ಥರ ಒಂದು ಹುಡುಗಿದು ಕತೆ. ಆ್ಯಂಡ್ ಅವ್ರ ಲೈಫಲ್ಲಿ ಏನೇನು ಆಗುತ್ತೋ, ಯಾವ್ಯಾವ ಪರಿಸ್ಥಿತಿ ಮೂಲಕ ಆಗಲಿ, ಇಲ್ಲಾಂದ್ರೆ ಕೆಲವೊಂದು ಪರ್ಸನ್ ಮೂಲಕ ಆಗಲಿ, ಕೆಲವೊಂದು ಸ್ಟಾನ್ಸಸ್ ಮೂಲಕ ಆಗಲಿ, ಅವ್ರು ಕೆಲವೊಂದು ವಾಟ್ ಯು ಕಾಲ್ ಇಟ್ ಸಿಚುವೇಶನ್ಸ್ ನ ಫೇಸ್ ಮಾಡೋ ಅಂತ ಒಂದು ಜರ್ನಿ ಇಸ್ ದ ಟೆರರಿಸ್ಟ್. ಆಮೇಲೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ವಿಷಯ ಐಡಿಯಾ ಯಾರಿಗೋ ಎಫೆಕ್ಟ್ ಆಗುತ್ತೆ. ಸೊ ಅದನ್ನ ರೆಪ್ರೆಸೆಂಟ್ ಮಾಡೋ ಒಂದು ಕ್ಯಾರೆಕ್ಟರ್. ಓಕೆ.
ಸೊ ಈ ಒಂದು ಕ್ಯಾರೆಕ್ಟರ್ನ ಒಪ್ಕೋಬೇಕು ಅಂದಾಗ ಇದರಲ್ಲಿ ಒಂದು ಡೈಲೆಕ್ಟ್ ಚೇಂಜ್ ಆಗುತ್ತೆ, ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ, ಮ್ಯಾನರಿಸಮ್ ಚೇಂಜ್ ಆಗುತ್ತೆ. ಹೌ ಡಿಡ್ ಯು ಡೂ ಯುವರ್ R&D? ಓ ಗಾಡ್, ದಟ್ ವಾಸ್ ನಿಜವಾಗ್ಲೂ ಒಂದು ಚಾಲೆಂಜಿಂಗ್ ಪಾತ್ರ ಇದು. ಬಿಕಾಸ್ ಫಸ್ಟ್ ಟೈಮ್ ಒಬ್ಬ ಮುಸ್ಲಿಂ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಆ ಒಂದು ಮ್ಯಾನರಿಸಮ್ಸ್ ಆಗ್ಲಿ, ಅವ್ರದ್ದು ಕಲ್ಚರ್ ಆಗ್ಲಿ, ಅವರು ಬಾಡಿ ಲ್ಯಾಂಗ್ವೇಜ್ ಆಗ್ಲಿ, ಅವ್ರು ಮಾತಾಡಿರೋ ರೀತಿ ಆಗ್ಲಿ, ಅವ್ರ ನಮಾಜ್ ಓದೋ ರೀತಿ ಆಗ್ಲಿ, ಅದೆಲ್ಲ ಚಿಕ್ಕ ಚಿಕ್ಕ ಎಲಿಮೆಂಟ್ಸ್ ರೀತಿ ಇರ್ಬೋದು, ಯುವರ್ ಹ್ಯಾಂಡ್ ಪೊಸಿಷನ್ಸ್ ಆಗ್ಲಿ. ಬಿಕಾಸ್ ಆ ಒಂದು ಸ್ಪೆಸಿಫಿಕೇಶನ್ಸ್ ತುಂಬಾನೇ ಮುಖ್ಯವಾಗಿರುತ್ತೆ. ಬಿಕಾಸ್ ದೀಸ್ ಆರ್ ರಿಯಲಿ ಸೆನ್ಸಿಟಿವ್ ಥಿಂಗ್ಸ್ ಕನೆಕ್ಟೆಡ್ ಟು ಕಲ್ಚರ್ ಅಂಡ್ ರಿಲಿಜನ್ ಅಂತದ್ದು. True. ಸೊ ಯು ವಿಲ್ ಸಿ ದಟ್ ಇನ್ ದ ಹೋಲ್ ಫಿಲ್ಮ್, ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರ್ಗೂ ಆ ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್, ಒಂದು ಕಲ್ಚರ್ ನ ಎಕ್ಸ್ಪ್ಲೋರ್ ಮಾಡೋ ಪ್ರಯತ್ನ ಪಟ್ಟಿದ್ದೀವಿ. Fantastic. Very good. Very good. Manu, what have you dabak in the cinema? ನಾನು ರಾಗಿಣಿ ಅವ್ರ ತಮ್ಮನ್ ರೋಲ್ ಪ್ಲೇ ಮಾಡಿದೀನಿ. ತುಂಬಾ ಕಷ್ಟ ಆಗಿರ್ಬೇಕಲ್ಲ? ಅಲ್ಲ, ಯಾಕೆ ತುಂಬಾ ಹೊಡೆದಾಕಿದ್ರು ನಂಗೆ set ಅಲ್ಲಿ. ಬೇಜಾರಾಗಿ ಹೇಳ್ತಾ ಇದೀರಾ ತಮ್ಮನ್ ಪಾತ್ರ ಮಾಡಿನಿ ಅಂತ? ಅದೇ ತುಂಬಾ ಕಷ್ಟ ಆಗಿರುತ್ತಲ್ವಾ? ಆಕ್ಚುಲಿ ನಿಮ್ ಅಪ್ರೋಚ್ ಮಾಡಿದ್ವಿ ನಾವು ಒಂದು ಅಜ್ಜ ಕ್ಯಾರೆಕ್ಟರ್ಗೆ, ಬಟ್ ಆಗ್ಲಿಲ್ಲ ಅಂತ. ಡೇಟ್ಸ್ ಬಿಸಿ ಇದ್ರೆ ಈ ಶೋ ಅಲ್ಲಿ ಅನ್ಬಿಟ್ಟು ಅವ್ರನ್ನ ಹಾಕಿದ್ವಿ ನಾವು. ಅಜ್ಜ ಕ್ಯಾರೆಕ್ಟರ್ ಅಂತೆ. ಇಲ್ಲ ಆಕ್ಚುಲಿ ಯಾಕೆ ಕಷ್ಟ ಆಯ್ತು ಅಂದ್ರೆ ಅಜ್ಜ ಕ್ಯಾರೆಕ್ಟರ್ ತಮ್ಮ ಅಲ್ವಾ? ಓಕೆ, ತಮ್ಮ ಕೂಡ ದಯವಿಟ್ಟು ಬೇಡ. ತುಂಬಾ ಹೊಡೆದ್ಬಿಟ್ಟಿದ್ದಾರೆ ನಂಗೆ ಸೆಟ್ ಅಲ್ಲಿ. ಹಂಗೆ ಕಷ್ಟ ಆಗಿದ್ದು ಅಂದ್ರೆ ಅದೊಂದೇ, ಬೇರೆ ಏನಿಲ್ಲ. ಯಾಕಮ್ಮ ಹೊಡೆದ ಹುಡುಗನಿಗೆ? ಒಂದ್ 3-4 ಸತಿ ಹೊಡೆದಿದ್ದೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಅದು ಸೆಟ್ ಅಲ್ಲಿ ಒಂದ್ ಸೀನ್ ಇತ್ತು. ಎಲ್ರು ನಾನ್ ವೆಜಿಟೇರಿಯನ್ಸೇ, ನಾನೊಬ್ಬ ವೆಜ್ ತಿನ್ಬೇಕಾಯ್ತು. ನಾನು ತಿನ್ನಲ್ಲ ಅಂತಂದೆ, ನಾನು ನಾನ್ ವೆಜ್ ತಿನ್ನಲ್ಲ ಅಂತಂದೆ. ಈಸ್ ಅ ಪ್ಯೂರ್ ವೆಜಿಟೇರಿಯನ್. ತುರ್ಗಕ್ಕೆ ಟ್ರೈ ಮಾಡಿದಾರೆ ಅದನ್ನ ನನ್ಗೆ. ನಾನ್ ವೆಜ್ ಟ್ರೈ ಮಾಡಿದಂತಲ್ಲಮ್ಮ? ತಿನ್ನು ಅಂತ. ಈ ತರದೇ ಎಲ್ಲ ಕಷ್ಟ ಇದ್ದಿದ್ದು ಸಿನಿಮಾದಲ್ಲಿ. ತುಂಬಾ ಕಷ್ಟ ಅನ್ಭವಿಸಿದ್ದಾರೆ. But ಆದ್ರೂ ಅದೇನಿದ್ರು ಅವ್ರು ಒಂಥರ- ನಾನ್ ವೆಜ್ ತಿನ್ಸಿದ್ದೀನಿ. ತುಂಬಾ ತಮ್ಮ ಅಂತಾನೆ ನೋಡಿದಾರೆ ಸೆಟ್ ಅಲ್ಲಿ ಅದನ್ನೇ. ಇಂದು ಒಂದ್ ಜನ್ಮನ. ಹೇಳ್ಬಿಡ್ಬೇಕಾಗಿತ್ತು, ಇಲ್ಲ ನನ್ನ ತಮ್ಮ ಅಲ್ಲ ಕಸಿನ್ ಆಗ್ತೀನಿ ಏನಾದ್ರು ಹೇಳ್ಬೇಕಾಗಿತ್ತಾನೆ. ಫ್ರೆಂಡ್ ಆಗ್ತೀನಿ, ಫ್ರೆಂಡ್ ಆಗ್ತೀನಿ, ಇಲ್ಲ ತಮ್ಮನ್ ಫ್ರೆಂಡ್ ಮಾಡ್ತೀನಿ. ನಾನಾಗಿದ್ರೆ ಹಂಗೆ ಹೇಳ್ತಾ ಇದ್ನಪ್ಪ. ನಾನು ಯಾಕೆ That's why nobody is offering you ತಮ್ಮ ಕ್ಯಾರೆಕ್ಟರ್ ಅಷ್ಟೇ. Why will they offer you ನನ್ನ ತಮ್ಮ ಕ್ಯಾರೆಕ್ಟರ್? ಚಾನ್ಸ್ ಇಲ್ಲ. ಇಲ್ಲ. ಯಾ, ನನಗೆ ನೋಡಿ ಅವ್ರ ಸಿಸ್ಟರ್ ಜೊತೆ ಡ್ಯಾನ್ಸ್ ಮಾಡಕ್ಕೆ ಆಫರ್ ಕೊಟ್ಟು ದೊಡ್ಡ ಒಂದು ಹೆಲ್ಪ್ ಮಾಡಿದ್ರು ಅವರು. ಎಕ್ಸ್ಟ್ರಾರ್ಡಿನರಿ ಡ್ಯಾನ್ಸಿಂಗ್. ಎಕ್ಸ್ಟ್ರಾಡರಿ ಡ್ಯಾನ್ಸಿಂಗ್ ಎಷ್ಟು ಕೊಟ್ಟೆ ಹುರ್ಕೋತಾ ಇದ್ರಿ ನಾನು ನೋಡಿದೀನಿ. ಇಲ್ಲ ಇಲ್ಲ, ನಾನು ತುಂಬಾ ತುಂಬಾ ಹೃದಯದಿಂದ ಅದನ್ನ offer ಮಾಡಿದ್ದು. ದಯವಿಟ್ಟು ನಿಮ್ ಹೃದಯ ನೋಡೋ ಅವಶ್ಯಕತೆ ಇಲ್ಲ. ಬೇಡ, ಬೇಡ. ನಮಸ್ಕಾರ. ಫಾರ್ ಎಕ್ಸಾಂಪಲ್, ಇವಾಗ ಬೈಲಿ ಸಾಂಗ್ ಶೂಟಿಂಗು, ದಿಸ್ ಇಸ್ ಇಂದ್ರಜಿತ್ ಯುವರ್ ಸನ್ನಿ. ಇಲ್ಲಿ ಬಾಪ ಇಲ್ಲಿ ಸೃಜನ್, ಆಯ್ತಾ? ಬಂದ್ಬಿಟ್ಟು ಹಾಯ್ ಹಾಯ್ ಹೌ ಯು ಸನ್ನಿ ಅಂತ ಮಾತಾಡ್ಸಕ್ ಬಂದು ಇಲ್ಲಿ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾ ಇರು. ಹಾಯ್, ಹೌ ಆರ್ ಯು ಸನಿ? ಶೀಸ್ ಫೈನ್, ರೆಡಿ ಆಗಿ ಅಲ್ಲಿ ಹೋಗಿ. ಅಲ್ಲ ಸರ್, ಒಂಚೂರು ಮಾತಾಡ್ಕೊಂಡು ಹೋಗ್ತೀನಿ. ಇಲ್ಲಪ್ಪ ಅಲ್ಲಿ ಹೋಗಿ ಮಿಸ್ಟರ್ ಲೋಕೇಶ್ ಅಲ್ಲಿ ಹೋಗಿ. ಆಮೇಲೆ ಏನ್ ಗೊತ್ತಾ, ಸರ್ ಬಂದಿದ್ದಾರೆ. ಅಲ್ಲ ಅಲ್ಲಿ ಒಂದ್ ಸ್ವಲ್ಪ ಏನೋ ಮಾತಾಡ್ಬೇಕು. ಕರಿತಿದ್ರು ಮಿಸ್ಟರ್ ಲೋಕೇಶ್. Perfect ಇಂದ್ರಜಿತ್ ಲಂಕೇಶ್ ರೆಪ್ಲಿಕಾ ದಿಸ್ ಇಸ್. ಹೌದಾನೆ? ಇಡೀ ದೇಶಕ್ಕೆ ವಿದೇಶಕ್ಕೆ ಇದು ಟೆಲಿಕಾಸ್ಟ್ ಆಗ್ತಾ ಇದೆ. ನಿಜವಾದ ಒಂದು ಅಂಶಗಳು ನಿಮ್ಮ ತೋರ್ಸಿ. ನಿಜವಾದ ಯಾವ ತರ ಮುಖ ಕಾಣ್ಲಿ ಅಂತ. ಯಾವ ತರ ಸ್ಟೆಪ್ಸ್ ಹಾಕಿದ್ರಿ? ನಿಮ್ಮ ನಿಜವಾದ ಕ್ಯಾರೆಕ್ಟರ್ ಯಾವ ತರ- ಬರಲಿ ಎಲ್ರು ಯಾವ ಮುಂದೆ ತರ- ಅಂತ ಯಾವ ತರ ನಾವು- photo shoot ನಾವು ಪ್ರಯತ್ನ ಮಾಡಿದ್ರಿ? ಪಡ್ತಾ ಇದೀವಿ. ನಾನೇನು ಮಾತಾಡಲ್ಲ, ರಾಗಿಣಿನೇ ಕರೆಕ್ಟ್ ನಿಮ್ಗೆ, ಮಾತಾಡ್ಲಿ ಬಿಡಿ. ಇಂದ್ರಜಿತ್ ಅವ್ರದ್ದು ನಿಜವಾದ ಒಂದು ಕ್ಯಾರೆಕ್ಟರ್ ಸ್ಕೆಚ್ ನಾವು ನಿಮ್ಮನ್ನ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ ದಯವಿಟ್ಟು. Thank God, not working. ಎಸ್ ಅನನ್ಯ, ಎಸ್ ಸಾಂಗ್ ಹಾಡಿದ್ಯಪ್ಪ ಇದ್ರಲ್ಲಿ? 2. ವೆರಿ ಗುಡ್. ಈ ಸಾಂಗಿನ ಸ್ಪೆಷಲ್ ಏನು? ಸ್ಪೆಷಲ್ ತುಂಬಾ ಡಿಫ್ರೆಂಟ್ ಆಗಿದೆ. ಇಲ್ಲಿವರೆಗೂ ಆ ಥರದ ಸಾಂಗ್ ನಾನು ಹಾಡಿಲ್ಲ. ತುಂಬಾ ಹೈ ಪಿಚ್ ಅಲ್ಲಿ ಇದೆ. ಅಂಡ್ ನನ್ನ ಕೈಲಿ ಅದನ್ನ ಹಾಡಿಸ್ತಾರೆ. ಯು ಆರ್ ನೋನ್ ಫಾರ್ ಹೈ ಪಿಚ್ ಸಿಂಗಿಂಗ್ ಅಲ್ವಾ? ದಟ್ ಹೈ ಪಿಚ್ ಇಸ್ ಡಿಫ್ರೆಂಟ್. ದಿಸ್ ಇಸ್ ಮೆಲಡಿ. ತುಂಬಾ ಮೆಲಡಿ ಹೈ ಪಿಚ್. ಹಾ, ನೀವ್ ಹಾಡ್ ಕೇಳಿದ್ರೆ ನಿಮ್ಮಿಬ್ಬರಿಗೂ ಗೊತ್ತಾಗುತ್ತೆ. ಕಾಂಪಿಟೇಷನ್ ಇದೆ ಇವತ್ತು, ಆಯ್ತಾ? ರೆಡಿ ಆಗು, ಆಯ್ತಾ? ನಿಮ್ಮಿಬ್ಬರಿಗೂ ಕಾಂಪಿಟೇಷನ್ ಇದೆ, ಮರ್ಯಾದೆ ಉಳಿಸು. ಓಕೆ, ಆಯ್ತು, ಪ್ರಯತ್ನ ಪಡ್ತೀನಿ. ಹಾ, ಪ್ರಯತ್ನ ಪಡ್ತೀನಿ. ನೀನ್ ಫಸ್ಟ್ ಎದ್ದು ನಿಂತ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಓಯ್ ಸುಜಾ,
ಹಂಗೇನೋ can't do that. ಅಲ್ಲಮ್ಮ ನಾನು ಹೇಳಿದ್ದು ಅವ್ಳಿಗೆ ಎದ್ದೇಳಕ್ ಆಗಲ್ಲ ಅಂತಲ್ಲ, ಎದ್ದೇಳದೇ ಇಲ್ಲ. ಏ ರಾಗಿಣಿ ದಿಸ್ ನಾಟ್ ಫೇರ್. ನನಗೆಲ್ಲ ಹೇಳ್ಬೋದು, ಅವ್ರಿಗೆ ಹೇಳಂಗಿಲ್ವಾ? ವಾಟ್ ಇಸ್ ದಿಸ್? ಸರ್ ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡ್ತಾರೆ ಸರ್. ಎಕ್ಸಾಕ್ಟ್ಲಿ ಚಿನ್ನ, ಕರೆಕ್ಟ್. ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡ್ತಾರೆ ಸರ್. ಎಲ್ರದ್ದು ಕ್ಯಾರೆಕ್ಟರ್ ಸ್ಕೆಚ್ ಬರ್ಬೇಕು ಮುಂದೆ ಕ್ಲಿಯರ್ ಆಗಿ ಅಂತ. ಹಲೋ, ಏಯ್ ಕಳ್ಳಿ, ಈಗ ಸದ್ಯಕ್ಕೆ ಕೂತ್ಕೋ, ರೆಸ್ಟ್ ತಗೋ. ಸಮೀಕ್ಷಾ, ವಾಟ್ ಹ್ಯಾವ್ ಯು ದಬಾಕ್? ಸೊ ಫಸ್ಟ್ ಗೆ ನನಗೆ ಹೇಳಿದ್ರೆ ಈ ಕ್ವೆಶನ್ ಕೇಳ್ತೀರಾ ಅಂತ ಗೊತ್ತಿತ್ತು. ಹಾ, ಆಕ್ಚುಲಿ ಏನೋ ದಬಾಕಿಲ್ಲ, ಇವ್ರ ಜೊತೆ ಇರ್ತೀನಿ ನಾನು. ಅಲ್ಲ ಬೇರೆ ಕ್ವಶನ್ ಕೇಳ್ಬೇಕಾ? ಕೇಳ್ತೀನಿ. ಬೇಡ, ಇವ್ರ ಏನೇನ್ ದಬಾಕ್ತಾರೋ ಅದಕ್ಕೆಲ್ಲ ನಾನು ಸೇಮ್ ದಬಾಕ್ ಎಫೆಕ್ಟ್ ಆಮೇಲೆ ಎಫರ್ಟ್ ಹಾಕ್ತೇನೆ ಅಷ್ಟೇ. ನೀವಿಬ್ರು ಸಿಸ್ಟರ್ಸ್ ಈ ಸಿನಿಮಾದಲ್ಲಿ. ಇದು ವರ್ಡ್ ಅರ್ಥ ಆಗ್ತಿಲ್ಲ ನನಗೆ. ನಾವು ಮೂರ್ ಅಂದ್ರೆ ಜನ ಇಷ್ಟ ಮಕ್ಳು. ಆಗ್ತಿಲ್ಲ, ಸಾರಿ, ಏನೋ ಅರ್ಥ ಆಗ್ತಿಲ್ಲ, ಇಷ್ಟ ಆಗ್ತಿಲ್ಲ. ಇದು ವಾಟ್ ಇಸ್ ದಬಾಕೋಯಿಂಗ್ ಸ್ಟೂಡ್? ನೋ ವೇ, ಚೇಂಜ್ ದ ವರ್ಡ್. ಏನ ದಬಾಕೋದ? ಲೈಫಲ್ಲಿ ಏನೋ ದಬಾಕಿದ್ಯಾ ಅಂತ ಎಲ್ಲರಿಗೂ ಯಾರಾದ್ರೂ ಒಬ್ರು ಕೇಳ್ತಾರೆ. ಅಂದ್ರೆ ಏನ್ ಅಚೀವ್ ಮಾಡಿದ್ಯಾ ಅಂತ. ಈ ಪಿಕ್ಚರ್ ಅಲ್ಲಿ ಏನ್ ದಬಾಕಿದ್ಯಾ ಅಂದ್ರೆ ಏನ್ ಅಚೀವ್ ಮಾಡಿದ್ಯಾ ಅಂತ. ನನಗೆ ಅರ್ಥ ಗೊತ್ತು, ಬಟ್ ನನ್ಗೆ ಇಷ್ಟ ಆಗ್ಲಿಲ್ಲ ವರ್ಡ್, ಚೇಂಜ್ ಮಾಡಿ. ಓಕೆ, ವಾಟ್ ಹ್ಯಾವ್ ಯು ನಾಟ್ ದಬಾಕ್ ಇನ್ ದ ಸಿನಿಮಾ? ನೋ ನಮ್ಮ ಅಕ್ಕಂಗೆ ಇಷ್ಟ ಆಗಿಲ್ಲ ಆದ್ಮೇಲೆ ಅದು ಚೇಂಜ್ ಆಗ್ಲೇಬೇಕು. ಬಿಕಾಸ್ ಇಲ್ಲಿ ಇನ್ನ ಇಬ್ರು ಟೆರೆಸ್ಟ್ ಇಲ್ಲೇ I ಇದೀವಿ. feel like a senior citizen. ಅಕ್ಕ, what is this? ಕರ್ಕೊಂಡೋಗಿ ಇವ್ರಿಗೆ, ವಾಟ್ ಇಸ್ ದಿಸ್? ನಮ್ ಲೀಡರ್ ಅವರು, ನಮ್ ಲೀಡರ್ ತಾನೆ ಅವರು. ಓಕೆ, ಇಡೀ ಸಿನಿಮಾದಲ್ಲಿ ತುಂಬಾ ಕಷ್ಟ ಆಗಿದ್ ಸೀನ್ ಯಾವ್ದಪ್ಪ? ಅಕ್ಕನ ಜೊತೆ ಆಕ್ಟ್ ಮಾಡೋದು. ನನ್ಗೆ ಈ ವರ್ಡ್ ಇಷ್ಟ ಆಗ್ತಾ ಇಲ್ಲ, ಚೇಂಜ್ ಮಾಡಿ. ನನಗೂ ಇಷ್ಟ ಆಗ್ತಿಲ್ಲ, ಚೇಂಜ್ ಮಾಡಿ. ಆಕ್ಚುಲಿ ಇವ್ರನ್ನ ಬರೀ ಟಿವಿನಲ್ಲಿ ನೋಡ್ತಾ ಇದ್ದೆ. ಜಸ್ಟ್ ಸಿನಿಮಾಗ್ ಹೋಗೇ ಇಲ್ಲ, ಸಿನಿಮಾಗ್ ಹೋಗಿ ನೋಡೇ ಇಲ್ಲ. ಮಜಾ ಟಾಕೀಸಲ್ಲೇ ಒಂದ್ 5 ಸಲ ನೋಡಿರ್ಬೇಕು. ಇಲ್ಲ, ಸಿನಿಮಾಗಳನ್ನ ತುಂಬಾ ನೋಡ್ತಾ ಇದ್ದೆ. ಅಂಡ್ ತುಂಬಾ ಇಷ್ಟ ಆಯ್ತು ರಾಗಿಣಿ ಅಂತಂದ್ರೆ. ನನಗೂ ಅಷ್ಟೇ, ಸೇಮ್ ಪಿಂಚ್. ಅಂಡ್ ಫಸ್ಟ್ ಡೇ ನನ್ ಸೆಟ್ಟಿಗೆ ಬಂದಾಗ ಸಾಂಗ್ ಮೌಂಟೇಜ್ ಶೂಟ್ ಮಾಡ್ತಾ ಇದ್ರು. ಅವಾಗ ನಂದೇನು ಇಲ್ಲ, ಆಕ್ಚುಲಿ ನಾನ್ ಜಸ್ಟ್ ಮಲ್ಗಿರ್ತೀನಿ, ಬಂದ್ ರಾಗಿಣಿ ಅವ್ರು ಮುತ್ ಕೊಡ್ತಾರೆ ನನಗೆ. ಅದು ತುಂಬಾ ಕಷ್ಟ ಆಗಿದೆ, ಬಿಕಾಸ್ ತುಂಬಾ ನರ್ವಸ್ ಆಗಿದೆ, ಶೇಕ್ ಆಗ್ತಾ ಇದೀನಿ. ಬಟ್ ನಾನ್ ಮಲ್ಗಿರೋ ತರ ಆಕ್ಟ್ ಮಾಡ್ಬೇಕಾಗಿತ್ತು. ನನ್ ಫ್ರೆಂಡ್ಸ್ಗೆಲ್ಲ ಹೋಗಿ ಹೇಳ್ದೆ ಆಮೇಲೆ, ಲೈಕ್ ನಂಗೆ ರಾಗಿಣಿಯಿಂದ ಮುತ್ ಸಿಕ್ತು ಅಂತ. ವಾಟ್, ನಿನಗ್ ಸಿಕ್ತಾ? ನಮ್ಗೆಲ್ಲ ಬೇಕು, ನಾಳೆ ನಾವು ಬರ್ತೀವಿ ಅಂತ. ರೈಟ್. ಅಂಡ್ ದಟ್ ಮೂಮೆಂಟ್ ನಾನ್ ಅನ್ಕೊಂಡೆ, ನಾನ್ ಹುಡುಗ ಆದ್ರೂ ಆಗಿರ್ಬಾರ್ದಾಗಿತ್ತ ಅಂತ ಅನ್ಕೊಂಡೆ. ನಾನೇನಾದ್ರೂ ಆ ಸೀನ್ ಅಲ್ಲಿ ಇದ್ದಿದ್ದು ಅಂದ್ರೆ ಹುಡುಗಿ ಅಲ್ದೆ ಹುಡುಗ ಆಗಿದ್ರೆ ಮಿನಿಮಮ್ 15-20 ಟೇಕ್ ತಗೋತಾ ಇದ್ದೆ. ಅದು ಬಂದು ಅನ್ಫಾರ್ಚುನೇಟ್ಲಿ ಈ ಟೇಕ್ ಮಾತ್ರ 2 ಆಗೋಯ್ತು. ಸುಮ್ನೆ ಹಿಂಗ್ ಮಲಗಿರೋದು, ಬಂದು ಹಿಂಗ್ ಮುತ್ಕೊಟ್ಟಿದ ತಕ್ಷಣ ಆಚಿ. ಓ ಟೇಕ ಸರ್, ಸಾರಿ ಸರ್. ಚೆನ್ನಾಗಿರೋದು ಸರ್. ಯಾಕೆ ಸರ್ ನಾವೆಲ್ಲ ಜ್ಞಾಪಕ ಬರಲ್ಲ ನಿಮ್ಗೆ ಈ ತರ? ಅಟ್ಲೀಸ್ಟ್ ಅದೊಂದು ಸೀನ್ಗಾದ್ರೂ ಕರೆಸ್ಬಾರ್ದ ಸರ್? ಈ ವಿಷಯದಲ್ಲಿ ಅವ್ರು ಗ್ರೇಟ್, ಸಾಂಗ್ ಆದ್ರೂ ಕೊಟ್ರು ನಂಗೆ. ಇಲ್ಲ ನೋಡಿ, ಈಗ ಆಕ್ಚುಲಿ ಮಿಸ್ಟರ್ ಲೋಕೇಶ್, ನೀವ್ ಹಿಂಗೆಲ್ಲ ತೋರಿಸಬಾರ್ದು, ಇಟ್ಸ್ ಮಿಸ್ಟೇಕ್. ಯಾವ ತರ ಮಾಡ್ತಾ ಇದ್ರಿ ನೀವಿದು? ಈ ಸೀನ್ ನ ಹೌ ವುಡ್ ಹ್ಯಾವ್ ಪ್ಲೇಡ್? He would have done it smooth over there, I know it. ಅವ್ರು ಏನಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು, ಸರ್ ನನ್ ಕೈಲಾಗಲ್ಲ, ನೀವು ಬನ್ನಿ ಅಂತ ತಕ್ಷಣ ಬಂದ್ಬಿಟ್ರು. ಐ ನೋ ಯು ಸರ್. ಇವಾಗ ಈ ಮನು ಮತ್ತೆ ಸಮೀಕ್ಷಾ ಟೆರರಿಸ್ಟ್ಗಳು ಪ್ರಪೋಸ್ ಮಾಡಿದ್ರೆ ಹೇಗೆ ಅನ್ನೋದನ್ನ ತೋರಿಸ್ತೀರಾ, ಕರೆಕ್ಟಾ? हेलो, ಹಾಯ್, मैं आपको ಎಕ್ಸ್ಕ್ಯೂಸ್ ಮೀ, ಕನ್ನಡ. मुझे ಕನ್ನಡ ಸಂಪೂರ್ಣ आता है. ನೋಡೋಣ. ನಾನು ಇವತ್ತು ನಿಮ್ಗೆ ಪ್ರಪೋಸ್ ಮಾಡೋದಕ್ಕೆ ಬಂದಿದ್ದೀನಿ. ಓ ದಟ್ಸ್ ನೈಸ್. ಬೇಗ ಪ್ರಪೋಸ್ ಮಾಡಿ, ನಾನು ಇನ್ನ ಸುಮಾರು ಕಡೆ ಬಾಂಬ್ ಹಾಕಕ್ ಹೋಗ್ಬೇಕು. ಬೇಗ, ಟೈಮ್ ಇಲ್ಲ. ಅಲ್ಲ, ನನ್ನ ಬಗ್ಗೆ ಏನು ತಿಳ್ಕೊಳ್ದೇನೆ ಪ್ರಪೋಸ್ ಮಾಡು ಅಂತ ಹೇಳ್ತಾ ಇದೀರಾ? ನೀವೇ ತಾನೇ ಪ್ರಪೋಸ್ ಮಾಡ್ತೀನಿ ಅಂತ ಬಂದಿದ್ದು. ಸರಿ, ನಾನು ಕ್ವಾಲಿಫಿಕೇಶನ್ಸ್ ಹೇಳ್ಬಿಡ್ತೀನಿ ನಂದು. ಪ್ಲೀಸ್ ಬೇಗ ಹೇಳಿ. ನನಗೆ ಎಲ್ಲಾ ಕಡೆನೂ ಕನೆಕ್ಷನ್ ಇದೆ. ನಾನ್ ಬಾಂಬ್ ಹಾಕಿರೋ ಜಾಗನೇ ಇಲ್ಲ. ಓಕೆ ಓಕೆ, ಎಲ್ಲೆಲ್ಲ ಹಾಕಿದ್ದೀರಾ? ನಾನ್ ಪ್ರೊಫೆಷನಲ್ ಟೆರರಿಸ್ಟ್ ಮೇಡಮ್. ಒಂದ್ ನಿಮಿಷ. ಓ ನೈಸ್. ನಾನು ಪ್ರೊಫೆಷನಲ್ ಟೆರರಿಸ್ಟ್. ಇಂಡೋರ್ ಟೆರರಿಸ್ಟ್, ಯುವರ್ ಔಟ್ಡೋರ್ ಟೆರರಿಸ್ಟ್. ನಾನು ಇಂಡೋರ್ ಅಲ್ಲಿ ಬಾಂಬ್ ಹಾಕ್ತೀನಿ, ಹೊರಗಡೆ ಬಾಂಬ್ ಹಾಕ್ತಾರೆ. ಐ ಥಿಂಕ್ ಅರ್ಥ ಆಯ್ತು ಅಂತ. ಅಮ್ಮ, ಇಂಡೋರ್ ಅಲ್ಲಿ ಬಾಂಬ್ ಹಾಕೋದು ಅಂದ್ರೆ ಬೇರೆ ಅರ್ಥ ಬರುತ್ತೆ. ನೋ, ಇಂಡೋರ್ ಅಲ್ಲಿ ಬಾಂಬ್ ಹಾಕೋದು ಅಂದ್ರೆ ನಾನು ಮನೆ ಒಳಗೆ ಸಂಸಾರಗಳ ಮಧ್ಯ ಬಾಂಬ್ ಹಾಕ್ತೀನಿ. ಇವರು ಹೊರಗಡೆ ಸಂಸಾರಗಳನ್ನ ಹೊರಗಡೆ ಕರ್ಸಿ ಹೊರಗಡೆ ಜನಗಳಿಗೆ ಪಾರ್ಕ್ ಅಲ್ಲಿ ಹಾಕ್ತಾರೆ ಅಂತ. ಓಕೆ, ಕಂಟಿನ್ಯೂ. ಆಮೇಲೆ ನಮ್ಮ ಮನೆಯಲ್ಲೆಲ್ಲ ಚಿಕ್ಕ ಮಕ್ಳು ಹುಟ್ಟಿದಾಗ ನಾವು ಹಲ್ಲಲ್ಕೆ ಚೆಸಿತಾರಲ್ಲ ಬಾಂಬು, ಅದನ್ನೆಲ್ಲ ಆಟ ಆಡಕ್ ಕೊಡ್ತೀವಿ. ಓ, ಅದ್ ನಮ್ಮನೇಲಿ ಗೋಲಿ ಆಡ್ತಾರೆ ಗೊತ್ತಾ ಮಕ್ಕಳು, ಅದ್ರಲ್ಲೇ ಆಡೋದು ಆಕ್ಚುಲಿ. ನಮ್ ಕಡೆ, ನಮ್ ಬೀದಿಲಲ್ಲ. ಸಮಥಿಂಗ್ ಸ್ಪೆಷಲ್?
ಬೇರೆ ನಮ್ಮ ಏನಾದ್ರು ಮನೆಯಲ್ಲಿ ಬಾತ್ರೂಮ್ ಅಲ್ಲೂ ಬಾಂಬ್ ಇಟ್ಟಿರ್ತೀವಿ, ಕಿಚನ್ ಅಲ್ಲೂ ಬಾಂಬ್ ಇಟ್ಟಿರ್ತೀವಿ. ನೆಕ್ಸ್ಟ್ ಇಯರ್ ಚಂದ್ರ ಕಳಿಸ್ತಾ ಇದೀವಿ ಬಾಂಬ್ನ. ಬಾತ್ರೂಮ್ ಅಲ್ಲಿ ಕಿಚನ್ ಅಲ್ಲಿ ನೀವು ಬಾಂಬ್ ಬಿಡಲ್ಲ, ನೀವು ಬಾಂಬ್ ಹಾಕ್ತೀರಾ ಅನ್ಕೋ. ಪಾಪ ತುಂಬಾ ಭಯಾನಕವಾಗಿತ್ತು ಪ್ರಪೋಸಲ್. ಕೂತ್ಕೋಕಂದ. ಅನನ್ಯ ಸ್ಟೇಜ್ ಮೇಲೆ ಜೋರಾಗಿ ಕೂತ್ಕೊಂಡು ಒಂದ್ಸಲಿ ಬಿದ್ದೋಗ್ಬಿಟ್ಟಿತ್ತಂತಲ್ಲಪ್ಪ, ಯಾಕಪ್ಪ? ಒಂದ್ಸತಿ ಪರ್ಫಾರ್ಮ್ ಮಾಡ್ತಿದ್ದೆ, ನಮ್ ರಿದಮ್ ಪ್ಯಾಡ್ ಆರ್ಟಿಸ್ಟ್ ಅಡಾಪ್ಟರ್ ನ ಕಬ್ಣದಲ್ಲಿ ಮಾಡ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಏನ್ ಮಾಡ್ಸ್ಕೊಂಡ್ ಬಂದಿದ್ದಾರೆ? ಕಬ್ಬಣದಲ್ಲಿ ಮಾಡ್ಸ್ಕೊಂಡ್ ದಟ್ಸ್ ಆಕ್ಚುಲಿ ರಬ್ಬರ್ದಿರತ್ತೆ. ರಬ್ಬರು ಇಲ್ಲ ವುಡ್ ಅಲ್ಲಿ ಮಾಡಿರ್ತಾರೆ. ಅವ್ರು ಅದನ್ನ ಮಾಡಿಸ್ಕೊಂಡು ಅಲ್ಲಿ ಇಟ್ಟಿದ್ದಾರೆ. ನಾನು ನಿಂತ್ಕೊಳ್ಳೋ ಸ್ಪೇಸ್ ಅಲ್ಲೇ ಇಟ್ಟಿದ್ದಾರೆ. ನಾನ್ ಚಪ್ಲಿ ಹಾಕೊಂಡ್ ಹಾಡಲ್ಲ ಸ್ಟೇಜ್ ಮೇಲೆ. ನಾನು ಫಸ್ಟ್ ಸಾಂಗು ಅವಾಗಿನ್ನೂ ಹಿಂಗ್ ಮೈಕ್ ಇಟ್ಕೊಂಡು ಹಿಂಗಿಟ್ಟೆ, ಕಿಚ್ಕೊಂಡ್ ಬಿದ್ಬಿಟ್ಟೆ, ಶಾಕ್ ಹೊಡೆದು. ಆಮೇಲೆ ಏನಾಯ್ತು? ಶೋ ಆಯ್ತಾ ಇಲ್ವಾ? ಇಲ್ಲ, ನಂಗೆ ಬಿದ್ದಿರೋದು ಏನು ಗೊತ್ತಾಗಿಲ್ಲ. ಆಮೇಲೆ ಒಂದ್ ಅರ್ಧ ಗಂಟೆ ಆದ್ಮೇಲೆ ಎದ್ ನೋಡಿದ್ರೆ ಎಲ್ಲರೂ ಜನ ಎಲ್ಲ ಬಂದ್ ನಿಂತ್ಕೊಂಡ್ಬಿಡಿದ್ರು ಡಯಸ್ ಹತ್ರ. ಏನಾಯ್ತು ಅಂತ ಎದ್ದೆ. ಆಮೇಲೆ ಮತ್ತೆ ಹಾಡಕ್ ಶುರು ಮಾಡಿದೆ ಅಷ್ಟೇ. ಏನು ಡಿಫ್ರೆನ್ಸ್ ಏನಾಗಿಲ್ಲ, ಬಿದ್ದಿದ್ದಷ್ಟೇ. ಗೊತ್ತೇ ಆಗಿಲ್ಲ ಅಂತಾನೆ ನನಗ್ ಗೊತ್ತಾಗ್ಲಿಲ್ಲ. ಯಾರೋ ಒಬ್ಬ ಫ್ಯಾನ್ ತುಂಬಾ ಗಿಫ್ಟ್ ಗಳೆಲ್ಲ ಕೊಡುವಂತ ಒಬ್ಬ ಫ್ಯಾನ್ ಸಿಕ್ಕಿದಾನಂತೆ. ಏನಿದ ಕಳಿಸಿ ನೋಡ. ಅದು ಒಂದ್ ನಾವೇನಾದ್ರು ಮೆಸೇಜ್ ಹಾಕಿದ್ರೆ ಅದು ಅನಾನಿಮಸ್ ಆಗಿರೋ ತರ ಒಂದು ವೆಬ್ಸೈಟ್ ಇತ್ತು. ಅದ್ರಲ್ಲಿ ನಾನ್ ನಿಮ್ ದೊಡ್ಡ ಫ್ಯಾನು ಅಂತ ಒಂದ್ 10 ಸತಿ ಮೆಸೇಜ್ ಮಾಡಿದ್ರು. ಅದನ್ನ ಸ್ಕ್ರೀನ್ ಶಾಟ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ. ಅವರು ಅದನ್ನ ನೋಡ್ಬಿಟ್ಟು ಹಿಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ನೀವು ಇವತ್ ಗ್ರೀನ್ ಡ್ರೆಸ್ ಹಾಕೊಂಡಿದ್ರಿ, ನಾನು ಎಲ್ಲೆಲ್ಲೋ ನೋಡ್ದೆ ನಿಮ್ನ, ಹಂಗೆ ಹಿಂಗೆ ಅಂತ. ಯಾರೋ ತುಂಬಾ ಗೊತ್ತಿರೋರೆ ಅಂತ ಅನ್ಕೊಂಡ್ ಎಲ್ಲಾರ್ನು ಚೆಕ್ ಮಾಡಿದೆ, ಬಟ್ ಯಾರು ಅಲ್ಲ ಅದು. ಒನ್ ಫೈನ್ ಡೇ ನಮ್ಮ ಮನೆ ಬಾಗ್ಲಿಗೆ ಬ್ಯಾಗ್ ಅಲ್ಲಿ ಒಂದ್ ದೊಡ್ಡ ಲೆಟರು. ಆ ಲೆಟರ್ ಅಲ್ಲಿ ನಾನ್ ನಿಮ್ ಫ್ಯಾನು, ನೀವ್ ತುಂಬಾ ಚೆನ್ನಾಗಿ ಹಾಡ್ತೀರಾ, ನೀವ್ ಯಾವತ್ತೂ ಹಾಡೋದ್ ಬಿಡ್ಬಾರ್ದು, ನೀವ್ ತುಂಬಾ ಒಳ್ಳೆ ಮನ್ಸಿದೆ, ಹಂಗೆ ಏನಾದ್ರು ದೊಡ್ಡ ಇದು ಬರ್ದ್ಬಿಟ್ಟು ಒಂದ್ ದೊಡ್ಡ ಚಾಕ್ಲೇಟ್ ಎಲ್ಲ ಇಟ್ಬಿಟ್ಟು ಒಂದ್ ಕಿವಿ ಓಲೆ ಎಲ್ಲ ಇಟ್ಬಿಟ್ಟು ಹೋಗಿದ್ರು. ಯಾರು ಅಂತ ಇವತ್ತವರೆಗೂ ಗೊತ್ತಿಲ್ಲ. ಐ ಆಲ್ಸೋ ಹ್ಯಾವ್ ಅ ಡೌಟ್. ಇದು ಕಿವಿ ಒಳ್ಳೆ ಎಲ್ಲ ಕೇಳಿದ ತಕ್ಷಣ ನನಗೆ ಡೌಟ್ ಬಂತು ಅವ್ರ ಮೇಲೆ. ಬಟ್ ಆದ್ರೆ ಯಾರು ಹೇಳಲ್ಲ ಬಿಡಿ. ಓಕೆ, ಇಲ್ಲ ಅವ್ರ ಇಯರಿಂಗ್ಸ್ ತುಂಬಾ ಚೆನ್ನಾಗಿದೆ ಅಂತ ಹೇಳೋಣ ಅಂತ ಇದ್ದೆ. ಅಷ್ಟೊತ್ತಿಗೆ ಕಿವಿ ಓಲೆನ ಯಾರೋ ಪ್ರೆಸೆಂಟ್ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸುಮ್ಮನೆ ಅದ. ಅದಕ್ಕೆ ಬೇಕಾ ಹಾಕೋತೀರಾ? ಇಲ್ಲ ಚೆನ್ನಾಗಿದೆ. ನೀವ್ ಹಾಕೊಂಡ್ರೆ ಇಲ್ಲಿ ಹಾಕೋಬೇಕು. ಓಕೆ, ಇವಾಗ ರೆಮೋಗೆ ಮತ್ತೆ ಅನನ್ಯಾಗೆ ಕಾಂಪಿಟೇಷನ್. ಎದ್ದೇಳಮ್ಮ, ಎದ್ದೇಳು, ಕಮಾನ್ ಟ್ರೈ. ಎಸ್ ಬಾಪ ಕಂದ. ಇನ್ನೊಂದು ಮೈ ಕೊಡು, ಹ್ಯಾಂಡ್ ಮೈ ಕೊಡು. ಇನ್ನೊಂದ್ ಸ್ವಲ್ಪ ಆಡ್ತಾರಮ್ಮ, ಏನ್ ಹೊಟ್ಟೆ ಊರಿ. ನಮ್ಮಿಬ್ಬರನ್ನ ಕಿತ್ತಾಡಕ್ ಬಿಟ್ಬಿಟ್ಟು ಇವ್ರಿಬ್ರು ಜೀವಲ್ ಬಂದಿ. ಅಲ್ಲ, ನಾವ್ ಹಾಡಿದ್ವಲ್ಲ ಅವ್ರ ಕ್ಯಾಬ್ರೆ ಮಾಡೋದು. ಸಕ್ಕದಾಗಡ್ರಿ. ಮಾಡಕ್ ಆಗ್ಲಿಲ್ಲ ನಮ್ಗೆ. ಸಕ್ಕದಾಗಡ್ರಿ. ದಯವಿಟ್ಟು ಪ್ಲೀಸ್ ಜೋರಾಗಿ ಚಪ್ಪಾಳೆ.
ವೆರಿ ನೈಸ್. ಮರ್ಯಾದೆ ಉಳಿಸೆ. ಸಾಬಾಷ್. ಕೂಚೋ. ಸಾಬಾಷ್. ಪೇಮೆಂಟ್ ಅದನ್ನ ಹೇಳಿದ್ನ ನಾನು. ಕೊಡಿ, ಎಕ್ಸ್ಟ್ರಾ ಡಬಲ್ ಟ್ರಿಪಲ್ ತಗೊಳ್ಳಿ. ಹೇಳಿ ಹೇಳಿ. ಬೆಟರ್ ಕೊಡೋ ಸೃಜ್, ಯಾಕೆ ಅವ್ ಕೊಡದೆ ನೀ ಅಮ್ಮ ಇಷ್ಟು ಮೇಂಟೈನ್ ಮಾಡ್ಬಿಟ್ಟಿರಲ್ಲ. ಅದು ಊಟ ಮಾತ್ರ ಕೊಡ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಪ್ಲೀಸ್. ಹಾ, ಸೂಪರ್ ಯಾ ಬೋತ್ ಆಫ್ ಯು, ರಿಯಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ, ಇವಾಗ ಟೆರ್ರರಿಸ್ಟ್ ಸಿನಿಮಾ ಇಂದ ಸಾಂಗ್ ಬುಡಿ. ಎಷ್ಟನೇದು ಇವಾಗ ಟೆರರಿಸ್ಟ್ ಸಿನಿಮಾದು ಎಷ್ಟನೇ ಹಾಡ್ ನಿಮ್ದು ಅಂತ? ಹೌ ಮೆನಿ ಸಾಂಗ್ಸ್ ಹ್ಯಾವ್ ಯು ಹರ್ಡ್? 2 ಸಾಂಗ್ ಇದೆ. ಅಲ್ಲ, ಟೋಟಲಿ ಇನ್ ಯುವರ್ ಕೆರಿಯರ್ ಹೌ ಮೆನಿ ಸಾಂಗ್ಸ್? ಇನ್ ಮೈ ಕರಿಯರ್ ಇದು 47ನೇ ಹಾಡೇನು. ಪರವಾಗಿಲ್ಲ, ನನಗಿಂತ ಸ್ವಲ್ಪ ಕಮ್ಮಿ ಆಡಿರೋದು, ಆದ್ರೂ ಇಟ್ಸ್ ಓಕೆ. ಬಟ್ ಯು ಆರ್ ಆನ್ ಟ್ರ್ಯಾಕ್, ಇಟ್ಸ್ ಓಕೆ. ಹಾ, ಮೋಟಿವೇಟ್ ಮಾಡ್ತಾ ಇದ್ರು ನಾನು ಬೇಜಾರ್ ಮಾಡ್ಕೊಂಡಾಗೆಲ್ಲ. Inspire ಮಾಡ್ತಾ ಇದ್ರು. ನಂತರ ಹಾಡು. ಓ ಗಾಡ್. ಇವಾಗ ನಾನು ಒಂದು ಟ್ರೈ ಮಾಡ್ತೀನಿ, ಕೊಡಿಲಿ. ಯಾವ ಒಂದು ಲೈನ್ ಆಡಮ್ಮ, ನಮಗೇನ್ ಬರಲ್ವಾ, ನಾವು ಟ್ರೈ ಮಾಡ್ತೀವಿ. ಹಲೋ, ಮೈಕ್ ಚೆಕ್, ಸ್ವಲ್ಪ ಕಮ್ಮಿ ಮಾಡಿ. Are you going to sing my movie song? ನೋ, ದಯವಿಟ್ಟು. ಶಿ ಇಸ್ ಗೋನಾ ಟೀಚ್ ಮೀ ಒನ್ ಲೈನ್, ಐ ಆಮ್ ಗೋನಾ ಟ್ರೈ ಟು ಲರ್ನ್ ಇಟ್. ಹಾ, ನಾನ್ ಚೆನ್ನಾಗಿ ಆಡ್ಬಿಟ್ರೆ ಆಮೇಲೆ ಇಲ್ಲಿ ಯಾರು ಕೆಲಸ ಮಾಡ್ತಾರೆ? ಪರವಾಗಿಲ್ಲ. ಜನ ಮಾಡೋದೆಲ್ಲ ಮಾಡ್ಬಿಟ್ಟು ಸುಮ್ಮನೆ ನಿಂತಿರ್ತಾರೆ. ಇದಕ್ಕೇನಂತೀರಾ? ಏನು ಅನ್ನಲ್ಲ. ಏಯ್, ಏನಾದ್ರೂ ಅನ್ರಪ್ಪ. ಅನ್ನಿಸ್ದಾಗ ಅಂತೀವಿ. ಈಗ ನಡಿಯಪ್ಪ ಒಳಗೆ. ಹೈ ಹೈ, ನೀವೇನ್ರ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ದು? ಯಾಕಪ್ಪ ವಾಯ್ಸ್ ಗೊತ್ತಾಗ್ಲಿಲ್ವೇನಪ್ಪ? ಓಹೋ, ಆ ವಾಯ್ಸು ನಿಮ್ದೆ ಅಂತ ಗೊತ್ತಾಗಿದ್ರೆ ಫಸ್ಟೇ ಬಂದು ಬಾಗಿಲಿಗೆ ಚಿಲ್ಕ ಹಾಕ್ಬಿಡ್ತಾ ಇದ್ದೆ. ನೋಡ್ದ ಎಂತ ಬುದ್ಧಿ ಮಾಡ್ತಾ ಇದೆಯಾ ನೀನು ಅಂತವ. ಹಲೋ ಉದ್ದೇಶ, ನಮಗ್ ಮಾತ್ರ ಏನು ತಿಲ್ಕೆ ಆಗ್ತಾನೆ. ಹೊರಗಡೆ ಬರೋರ್ಗೆ ಬೇರೆಯವ್ರಿಗೆ ಬೇರೆ ತರ ಟ್ರೀಟ್ಮೆಂಟ್ ಮಾಡ್ತಾನೆ ಇವನು. ಏನ್ರು ಏನೋ ಅಂತದ್ ಮಾಡಿದ್ದೀನಿ ನಾನು. ಹಾ, ನೀನ್ ಮಾಡಿರೋದ್ ನಿನ್ಗೆ ಗೊತ್ತಿಲ್ವೇನಪ್ಪ? ನೀವ್ ಯಾವ್ದನ್ನ ಹೇಳ್ತಾ ಇದೀರ ಅಂತ ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಮೊನ್ನೆ ಮಾಡ್ದಲ್ಲಪ್ಪ, ಅದನ್ನ ಹೇಳ್ತಾ ಇರೋದ್ ನಾವು. ಮೊನ್ನೆನಾ? ಯಾವ್ದು? ಮೊನ್ನೆನೆ. ಮೊನ್ನೆ ನಾನೇನ್ ಮಾಡ್ದೆ? ಓ, ಅದಾ, ಅದಿ ಜೊತೆ ಪಾರ್ಟಿಗೆ ಹೋಗಿದ್ದು. ಸಾರಿ ಕಣ್ರೇ, ಅಲ್ಲಿ ಶಿವ ಪೂಜೆನಲ್ಲಿ ಕರಡಿ ಬೇಕಾದ್ರೂ ಬಿಟ್ಕೋಬಹುದು, ಆದ್ರೆ ಈ 3 ಕೋತಿಗಳನ್ನ ಮಾತ್ರ ಬಿಟ್ಕೋಬಾರ್ದು ಅಂತ ನಿಮ್ಮನ್ನ ಕರ್ಕೊಂಡು ಹೋಗ್ಲಿಲ್ಲ. ನೆಕ್ಸ್ಟ್ ಟೈಮ್ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಡೋಂಟ್ ವರಿ. ಓಕೆ ಅಪ್ಪ, ನಾನು ನಿನ್ನ ಲವ್ ಮ್ಯಾಟ್ರ್ ಕೇಳಿಲ್ಲಪ್ಪ. ಮೊನ್ನೆ ಬೆಳಗ್ಗೆನೆ ಏನು ಮಾಡಿದೆ ಅಂತ ತಿಳಿದ್ದು.
ಬೆಳಗ್ಗೆ ಏನ್ ಮಾಡ್ತಾರೆ? ಹಲ್ಲು ಉಚ್ಕೋತಾರೆ, ಬೇಸು ವಾಶ್ ಮಾಡ್ಕೋತಾರೆ. ಅದಕ್ಕೂ ನಿಮ್ಮನ್ ಕರಿಬೇಕಾಗಿತ್ತಾ? ಬಾವ ಹಾ. ಅದೆಲ್ಲ ಆದ್ಮೇಲೆ ನೀನ್ ಏನ್ ಮಾಡ್ದೆ ಅದನ್ನ ಹೇಳು ಒಂದು. ಆಮೇಲೆ ಓ ಅದ ಸಾರಿ ನಿಮ್ಮ ಆಕ್ಚುಲಿ ಬೆಳಗ್ಗೆ ಮಾಡಿ ಚಿತ್ರಾನ್ನ ಚೆನ್ನಾಗಿರ್ಲಿಲ್ಲ ಅಂತ ನಾಯಿಗೆ ಹಾಕ್ಬಿಟ್ಟೆ. ನೀವು 3 ಜನ ನೆನಪಾದ್ರಿ, ಆದ್ರೆ ನಿಮಗ್ ಕೊಡೋಷ್ಟು ಅಳಿಸೋಗಿರ್ಲಿಲ್ಲ, ಅದಕ್ಕೆ ನಾಯಿಗೆ ಹಾಕ್ಬಿಟ್ಟೆ. ನೆಕ್ಸ್ಟ್ ಟೈಮ್ ಗ್ಯಾರಂಟಿ ಕೊಡ್ತೀನಿ, ಕರಿತೀನಿ. ನಾವು ಅಳ್ಸುತ್ ತಿನ್ನೋರಪ್ಪ. ಹೇಳು, ಇನ್ನು ಹೇಳು. ಬೀದಿನಲ್ಲಿ ಮಕ್ಳು ಬೀಳಿಸ್ಕೊಂಡು ಹೋಗಿರ್ತಾರಲ್ಲ, ಪುರಿ ಬೋಟಿ ಇದನ್ನೆಲ್ಲ ಹಾಯ್ಕೊಂಡು ತಿನ್ನೋರು ಅಂತ ಹೇಳು. ಆಚೆ ಕಡೆ ತೊಟ್ಟಿಲ್ ಬಿಸಾಕಿರುವಂತ ಈ ಚೌಟ್ರಿ ಬಾಳೆಹಣ್ಣಿನಲ್ಲಿ ಹುಡುಕಿ ಅರ್ಧ ಪೀಸ್ ಮೈಸೂರು ಪಾಕು, ಕೋಸಂಬರಿ, ಉಪ್ಪು, ಉಪ್ಪಿನಕಾಯಿ ಇದನ್ನೆಲ್ಲ ನಕ್ಕಂಡು ತಿಂದು ಅಂತ ಹೇಳ್ಬಿಡು. ಮುಗ್ದೋಗ್ಬಿಡ್ಲಿ. ಈ ಸತ್ಯ ನಾನು ಯಾವತ್ತು ಯಾರಿಗೂ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಕಣೋ. ನೀವೇ ಎಲ್ರ ಮುಂದೆನೂ ಹೇಳ್ಬಿಟ್ರಿ. ನಾನೇನ್ ಮಾಡ್ಲಿ? ಇವನ ಹತ್ರ ಕೇಳ್ತಾ ಹೋಯ್ತಾ ಇದ್ರೆ ನಮ್ಮ ಮರ್ಯಾದಿನ ನಮ್ಗೆ ಗೊತ್ತಿಲ್ಲದಂಗೆ ತರಾಜ್ ಹಾಕ್ಬಿಡ್ತಾನೆ ಇವನು. ನೇರವಾಗಿ ಟ್ಯಾಕ್ಟ್ರಿಗೆ ಬನ್ನಿ. ನೇರವಾಗಿ ಟ್ಯಾಕ್ಟ್ರಿಗೆ ಬನ್ನಿ ಎಂದೆ. ಎಲ್ಲ ಟ್ಯಾಕ್ಟ್ರು ನೋಡಿ ಹುಡ್ಕೊಂಬರ್ಮ ನೋಡಿ. ಏಯ್ ನೇರವಾಗಿ ಟ್ಯಾಕ್ಟ್ರಿಗೆ ಬಂದ್ರು ಅಂತಿದ್ದು. ಅದೇ ಟ್ಯಾಕ್ಟರ್ ಎಲ್ಲ ಐತೆ. ಅಯ್ಯೋ ನಿನ್ ತುಕ ಮುಚ್ಚ ಟ್ಯಾಕ್ಟ್ರು. ಟ್ರ್ಯಾಕ್ಟರ್ ಅಲ್ಲ ಅವ್ನು ಹೇಳ್ತಿರೋದು, ಮ್ಯಾಟ್ರು ಟ್ಯಾಕ್ಟ್ರು ಬಂದ್ಬಿಡು ಅಂತಿದ್ದು. ನೋಡಪ್ಪ ಕೊಬ್ರ, ಕೊನೆಯ ಸಲ ಕೇಳ್ತಾ ಇದ್ದೀನಿ, ನೀನ್ ಮಾಡಿದ ಕೆಲ್ಸನ ಮರ್ತೋಗಿದ್ಯಾ? ಯಾವ್ದು ಅಂತ ಕರೆಕ್ಟ್ ಆಗ ಸುಮ್ನೆ ಬಂದ್ ಕೇಳ್ತಾ ಇದ್ರೆ ಏನ್ರೋ ಈ ಗೆಟಪ್, ಸುಮ್ನೆ ಈ ತರ ಏನೇನೋ ಡ್ರೆಸ್ ಹಾಕೊಂಡ್ ಬಂದಿದ್ದೀರಾ, ಏನೇನೋ ಕೇಳ್ತಾರೆ, ಒಂದಕ್ಕೊಂದು ಸಂಬಂಧನೇ ಇಲ್ವಲ್ಲ? ಬಾಬಾ ನೀವು ಹಸಿ ಸುಮ್ಕೆ, ನಾನೆಲ್ಲವನ್ನು ಬುಡಿಸ್ ಹೇಳ್ತೀನಿ ನಿನಗೆ. ನಿನಗೆ ಫಿಲಂ ಆಕ್ಟರ್ ಕಿಶೋರ್ ಗೊತ್ತಾ? ಅದೇ ದುನಿಯಾ ಪಿಕ್ಚರ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್. ಗೊತ್ತು, ಕಿಶೋರ್ ಗೊತ್ತು, ಒಳ್ಳೆ ಫ್ರೆಂಡ್ ನಂಗೆ. ಏನೀಗ ಹಂಗೇನೆ ಫಿಲಂ ಆಕ್ಟ್ರು ದತ್ತಣ್ಣ ಗೊತ್ತಾ? ಹೌದು ಗೊತ್ತು, ಅವರು ನನ್ಗೆ ತುಂಬಾ ಕ್ಲೋಸ್ ಫ್ರೆಂಡ್. ಈಗ ಕಿಶೋರ್ ಮತ್ತೆ ದತ್ತಣ್ಣ ಇಬ್ರು ಸೇರ್ಸಿದ್ರೆ ಏನಾಗುತ್ತೆ ಅನ್ನೋ ಉತ್ತರದಲ್ಲಿ ನೀನೇನು ಮಾಡ್ದೆ ಅನ್ನೋ ಟ್ಯಾಕ್ಟರ್ ಇದೆ. ಏನಪ್ಪಾ ಇದು ಕಿಶೋರು ಮತ್ತೆ ದತ್ತಣ್ಣ ಮ್ಯಾಟ್ರು ಏನ್ ನಿಜಲ್ಲೂ ಗೊತ್ತಾಗ್ತಾ ಇಲ್ಲ ಕಣ್ರೋ, ಸೀರಿಯಸ್ಲಿ. ಕೊಬ್ರ, ಅದಕ್ಕೆ ನಿನ್ನ ದಡ್ಡ ಅನ್ನೋದು. ಕಿಶೋರ್ ಅವರು ಹುಲಿ ಅಂತ ಪಿಕ್ಚರ್ ಮಾಡವ್ರೆ. ಹೌದು ಮಾಡಿದ್ದಾರೆ. ಆ ಹುಲಿ ಪ್ಲಸ್ ದತ್ತಣ್ಣ ಈಕ್ವಲ್ ಟು ಏನು? ಹುಲಿ ಪ್ಲಸ್ ದತ್ತಣ್ಣನ ಏನು? ಹುಲಿ ಪ್ಲಸ್ ದತ್ತಣ್ಣ ಈಸ್ ಈಕ್ವಲ್ ಟು ಹುಲಿ ದತ್ತು ತುಳಿ ದತ್ತು. ಹುಲಿ ದತ್ತು ಮ್ಯಾಟ್ ಅಪ್ಪ ಅಲ್ಲ. ನೇರವಾಗಿ ಮ್ಯಾಟ್ರಿಗೆ ಬರೋದ್ ಬಿಟ್ಬಿಟ್ಟು ಈ ಕಸ್ಟಮರ್ ಕೇರ್ ಫೋನ್ ಮಾಡಿದಾಗೆ ಓಕೆ ಅಂದ್ರೆ 0 ಒತ್ತಿ, ಇಲ್ಲ ಅಂದ್ರೆ 9 ಒತ್ತಿ, ದೇವರಾಣೆ ಇಲ್ಲ ಅಂದ್ರೆ 8 ಒತ್ತಿ ಅಂತ ಎಲ್ಲ ಫಾರ್ಮ್ಯಾಟ್ ಮಾಡ್ತಾರ. ಆತರ ಸುತ್ತಿ ಬಳಸಿ ಮಾತಾಡ್ತಾ ಇದ್ರಲ್ಲ. ಈಗ ಹೇಳಮ್ಮ, ನೀನು ಮೈಸೂರು ತೂನಲ್ಲಿ ಏನ? ನೀನು ಮೈಸೂರು ತೂನಲ್ಲಿ ಮೈಸೂರ್ ಟೂನಲ್ಲಿ ನಾನು ಈ ತೂ ಬಗ್ಗೆ ಮಾತಾಡ್ತಾ ಇಲ್ಲ. ತೂ ಬಗ್ಗೆ. ಅದೇ ಟೂ ಮೈಸೂರು ತೂ ಬಗ್ಗೆನಲ್ಲೇ. ಓಕೆ, ಏನ್ ನಡೀತಾ ಇದೆ ಇಲ್ಲಿ? ಪ್ರಾಣಿಗಳೆಲ್ಲ ತಿರ್ತಾವಲ್ಲ, ಮೈಸೂರು ತೂನಲ್ಲಿ ತುಳಿನ ದತ್ತು ತಗೊಂಡಿದೆ ತಾನೆ. ಹೌದು ಕಣ, ಅದ್ರಲ್ಲಿ ಏನ್ ದೊಡ್ಡ ಏನಿಲ್ಲ ಕಣ. ಅಲ್ಲಪ್ಪ, ನಾವು ತರಕಾರಿ ಅಂಗಡಿಲಿ 1/4 kg ಚಿಲ್ಲಿ ತಗೊಂಬಂದ್ರು ನಿನ್ನ ಹತ್ರ ಹೇಳ್ಕೊತೀವಿ, ಅಂತದ್ರಲ್ಲಿ ನೀನು ಹುಲಿನೇ ದತ್ತು ತಗೊಂಡಿದ್ಯಾ? ನಮ್ಗೆ ಹೇಳ್ದೆ ಸುಮ್ನಿದೆಯಲ್ಲ, ಸರಿನಾ ಇದು? ಇದು ಎಲ್ರದ್ದು ಕರ್ತವ್ಯ ಕಣ್ರು. ಸಮಾಜಕ್ಕೆ ನಮ್ಮಿಂದ ಆಗುವಂತ ಒಂದು ಸಣ್ಣ ಸೇವೆ, ಅದನ್ನ ನೀವು ಮಾಡ್ಬೇಕು. ಈಗ ಎಲ್ಲಾ ಕಡೆ ಸೇವ್ ಟೈಗರ್ ಅಂತ ಒಂದು ಅಭಿಯಾನ ನಡೀತಾ ಇದೆ ಅಲ್ವಾ, ಅದಕ್ಕೆ ನನಗೂ ಏನಾದ್ರು ಮಾಡ್ಬೇಕು ಅಂತ ಅನಿಸ್ತು. ಅದಕ್ಕೆ ಒಂದು ಬಿಳಿ ಹುಲಿನ ದತ್ತು ತಗೊಂಡೆ. ಅದಕ್ಕೆ ನೀವ್ ಯಾಕಪ್ಪ ಹಿಂಗ್ ಬಂದಿದ್ದೀರಾ? ಕಾಡು ಪ್ರಾಣಿನ ದತ್ತು ತಗೊಂಡಿದ್ಯಲ್ವಾ? ಹೌದು. ನಾವು ಕಾಡು ಪ್ರಾಣಿಗಣೆ ಅಂತ ತೋರಿಸ್ಬಿಟ್ಟು ನಮ್ಮನ್ನ ದತ್ತು ಮಾಡೋಣ ಅಂತ ಬಂದಿದೀವಿ. ಈ ಕೋತಿಗಳನ್ನ ದತ್ತು ತಗೋಬೇಕ ನಾನು? ನಿಮ್ಮನ್ನ ಚಾನ್ಸೇ ಇಲ್ಲ ಕಣ, ಚಾನ್ಸೇ ಇಲ್ಲ. ಅಲ್ಲ ಬಾಬು, ನಿನ್ನ ಯಾವನಾರು ಎಜುಕೇಟೆಡ್ ಅಂತಾನ ಅಂಗೈನಲ್ಲಿ ಚೊಂಬ ಇಟ್ಕೊಂಡು ಊರ್ ತುಂಬಾ ಕೆರೆ ಹುಡ್ಕೊಂಡೋದಂಗ ಆಯ್ತು ನಿನ್ ಕತೆ. ಅಪ್ಪ, ಬರೀ ಕೈಯಲ್ಲಿ ಚೊಂಬಿದ್ರೆ ಸಾಲದು ಕಣೋ, ಆ ಚೊಂಬಳಿ ನೀರು ಇರ್ಬೇಕು. ಆದ್ರೆ ನೀರಿರೋ ಚೊಂಬೆ ಇತ್ತಪ್ಪ ನಿನ್ನ ತೈಯಲ್ಲಿ. ಆದ್ರೆ ಚೊಂಬಿಗೆ ತಳನೇ ಇರ್ಲಿಲ್ವಲ್ಲ, ಏನ್ ಮಾಡ್ಲಿ? ಕೋಬ್ರ, ಮಾತು ಬಳಸ್ಬಿಡಮ್ಮ, ನಮ್ಗೆ ಹರ್ಟ್ ಆಗುತ್ತೆ. ಅಲ್ಲ, ಮನೇಲೆ 3 ಕಾಡು ಪ್ರಾಣಿಗಳನ್ನ ಇಟ್ಕೊಂಡು ಮೈಸೂರ್ ತನಕ ಹೋಗಿ ಹುಲಿನ ದತ್ತು ತಗೋಬೇಕಾಗಿತ್ತ? ಹೇಳಪ್ಪ ಹೇಳು, ನೀನೇನು ಬಿಳಿ ಹುಲಿ ತಾನೇ ತಗೊಂಡಿರೋದು? ಮನೇಲಿ ನಾನೇ ಇರ್ಲಿಲ್ವಾ?
ಮಜಾಟಾಕಿ ಹುಲಿ ಲಯನ್ ಲಯನ್ ಮುದ್ದೆ ನನ್ನೇ ತಗೋಬೋದಾಯ್ತಲ್ಲಪ್ಪ. ನಾನು ಬಿಳಿ ಹುಲಿನೇ ತಾನೆ, ನನ್ನೇ ತಗೋಬೋದಿತ್ತಲ್ಲ. ನೀನು ಬಿಳಿ ಹುಲಿ. ಹೌದು. ನಿನ್ನ ಹುಲಿ ಅನ್ನೋದನ್ನೇ ಬಿಳಿ ಹಸು ಕರಿ ಹಾಲು ಕೊಟ್ಟಂಗ ಆಗತ್ತೆ. ಇವನು ಬಿಳಿ ಹುಲಿ ಅಂತೆ. ಏಯ್ ನೀನ್ ಹೆಂಗ ಬಿಳಿ ಹುಲಿ? ಇಲ್ಲಿ ನೋಡಪ್ಪ, ಇಲ್ಲಿ ನೋಡು ಬೆಳಗಿಲ್ವಾ ನಾನು? ಇಲ್ಲಿ ನೋಡು ಫುಲ್ ಬೆಳಗಿಲ್ವಾ? 2 ದಿನ ಡೈ ಆಗ್ತೆ ಹಂಗೆ ಬಿಟ್ರೆ ಫುಲ್ ಬಿಳಿ ಆಗ್ತದೆ ಬಾವ. ಬಿಳಿ ಹುಲಿನೇ ನಾನು, ಬಿಳಿ ಹುಲಿ. ನಾವು ಕಾಡು ಪ್ರಾಣಿಗಳಿದ್ದಂಗೆ ಕೋಬ್ರಾ. ಹೆಂಗಪ್ಪ ಕಾಸ್ಟ್ಯೂಮ್ ಹಾಕೊಂಡ್ ಬಂದ ತಕ್ಷಣ ನೀವು ಕಾಡು ಪ್ರಾಣಿಗಳಾಗ ಬಿಡ್ತೀರಾ? ಬಟ್ ಇಟ್ಸ್ ಕ್ಯೂಟ್ ಕಾಡ್ ಪ್ರಾಣಿಗಳು. ಇದು ಕ್ಯೂಟ್. ಏನ್ ಕ್ಯೂಟ್ ಆಗಿದೆ ನೋಡಿ, ಮುದ್ದಾಗಿ ಪ್ರಾಣಿಗಳು ಇಲ್ಲೆಲ್ಲ ಇದು ಅಡಾಪ್ಟ್ ಕ್ಯೂಟ್ ಮಾಡಿ. ಕ್ಯೂಟ್ ಕಾಡು ಪ್ರಾಣಿಗಳಲ್ಲ, ಫ್ಯಾಟ್ ಕಾಡು ಪ್ರಾಣಿಗಳು. ನೀನು ಜಾಸ್ತಿ ನುಲಿಬೇಡ, ಬಾಲ ಮುಂದಕ್ಕೆ ಬಂದ್ಬಿಡ್ತದೆ. ನಿಂತ್ಕ. ಈ ಕಮಂಗಿಗಳೆಲ್ಲ ಕಾಡು ಪ್ರಾಣಿಗಳಂತೆ. ನೀವೆಂಗ ಕಾಡು ಪ್ರಾಣಿ ಲೈ? ಈಗ ಬೆಳಗಾಗೆದ್ದು ಕಾಡು ಪ್ರಾಣಿಗಳು ಹಲ್ಲು ಉಜ್ಕೊಂಡು ಊಟ ಮಾಡ್ತಾವ? ಇಲ್ಲಲ್ವಾ? ಯಾವ ಹಲ್ಲು ಉಜ್ಜಲ್ಲ. ನಾವು ಅಷ್ಟೇ ತಲ್ಲೆ ತುಜ್ಜಲ್ಲ. ಕಾಡು ಪ್ರಾಣಿಗಳು ಹಲ್ಲುತ್ಕೊಳ್ಳಲ್ಲ. ಇಲ್ಲ, ಕಾಡು ಪ್ರಾಣಿಗಳು ತೊಳ್ಕೊಳ್ಳೋದು ಇಲ್ಲ. ನಾವು ತೊಳ್ಕೊಳಲ್ಲ. ಯಾವ್ದು ಹೇಳ್ದಪ್ಪ ನೀನು? ಮುಖ ತೊಳ್ಕೊಳ್ಳಲ್ಲ ಅಂದೆ. ಹೌದಾ? ನಾನು ಅದ್ ಹೇಳಿ ನಾವು ಮುಖ ತೊಳ್ಕೊಳಲ್ಲ ಅಂತ ಇಟ್ಕೋ. ತೊಳ್ಕೊಳ್ದೆ ಇರೋರು ನೀವ್ ಇಟ್ಕೊಳ್ಳಿ, ನನ್ ಯಾಕೆ ಇಟ್ಕೊಳ್ಳಿ? ಏನಪ್ಪ ಸೋಪ್ ಇಟ್ಕೋ ಅಂತಂದಿದ್ ನಾನು. ನಾನೇ ತಪ್ಪಿದ್ ಮಾಡ್ತಾ ಇದ್ದೀನಿ. ಹೊಸಿರು ಕಾಡು ಪ್ರಾಣಿಗಳು ಹೆಂಗ್ ಬೇಟೆ ಆಡ್ತವೆ? ಬೇಟೆ ಬರತ್ನೆ ಕಾಯ್ತಾ ನಾವು ಅಷ್ಟೇ ತೊಟ್ಟಿಗೆ ಮೂಳೆ ಬಿಸಾಕದನ್ನೇ ತಾಯ್ತಾ ಇರ್ತೀವಿ. ಬೇಟೆ ಕಣ್ಮುಂದೆ ಬಂದ ತಕ್ಷಣ ಎತ್ತ ಬಿದ್ದು ಅಂತ ಓಡೋಗಿ ಕಿತ್ತಾಡ್ಕೊಂಡು ಹಂಗೆ ತಿಂದು ಮುಗಿಸ್ಬಿಡ್ತವೆ ಪ್ರಾಣಿಗಳು. ನಾವು ಅಷ್ಟೇ ತೊಟ್ಟಿಗೆ ಮೂಳೆ ಬಿತ್ತು ಅಂತ ಗೊತ್ತಾದ ತಕ್ಷಣನೇ ನಾಯಿಗಳು ಬಂದು ಬಾಯಿ ಹಾಕಕ್ಕಿಂತ ಮುಂಚೆನೆ ನಾವೇ ಹೋಗಿ ಕಿತ್ತಾಡ್ಕೊಂಡು ತಿನ್ಬಿಡ್ತೀವಿ. ಇದು ತೇಟೆ ಅಂದ್ರೆ. ಏನಂದ್ರೆ? ತೇಟೆ ಬೇಟೆ ಅಲ್ಲ, ಅದು ಬೇಟೆ. ಅದೇ ನಾನು ಹೇಳಿದ್ದು ತೇಟೆ. ನೀವು ಮಾಡೋದನ್ನ ಬೇಟೆ ಅನ್ನಲ್ಲ, ತೀಟೆ ಅಂತಾರೆ. ಇವನು ಹುಲಿ ಅಂತೆ. ಈ ಹುಲಿ ಅಯ್ಯ ನಿನ್ ಜನ್ಮಕ್ ಬೆಂಕಿ ಈ ಸೋ ಕ್ಯೂಟ್ ಯಾ, ಸೋ ಕ್ಯೂಟ್ ಅದು. ಹೋಗಿ ಬೇಡ ಬಾವ ನೀನು. ನೀವು ಮಾಡಲ್ಲ, ನಾನು ಅಡಾಪ್ಟ್ ಮಾಡ್ತೀನಿ. ನನ್ ಜೊತೆ ಬರ್ತೀರಾ? ಎಪಿಸೋಡ್ ನಿಂದೇನೋ ಸಾಕು. ಎಪಿಸೋಡ್ ಹೋಗ್ ನಡಿ. ಹೇಯ್ ಬರ್ರಲ್ಲಿ ನಿಂತ್ಕೊಳ್ರಲ್ಲಿ. ನೀನೇ ಹೇಳ್ದಲ್ಲಪ್ಪ. ಹೊಟ್ಟೆವರಿ ನೀನ್ ಇಲ್ಲೇ ಹೊಟ್ಟೆ ಕ್ಯೂಟ್ ಆಗಿದೆ. ಅದು ಕೂಡ ಹೇಳ್ತಾ ಇದ್ದೀರಾ? ಅವನೇನಾಗವನೆ? ನಾನು ಮುಗೀತಲ್ಲಿಗೆ ನಂದೇನ್ ಮುಳ್ಳ? ನಡಿದು ಹುಲಿ ನೋಡು, ಹುಲಿ ಹೆಂಗ್ ನಿಂತಿದೆ ಇದು. ಅದು ಬಸ್ರಿ ಹುಲಿ. ಬಾವಾ ಬೈಬೇಡ ಬಾವಾ, ನಾನು ಬೈದ್ರೆ ನಿನ್ ಮೇಲೆ ಕೇಸ್ ಹಾಕ್ತಾರೆ. ಇವನನ್ನ ಬೈದ್ರೆ ನನ್ ಮೇಲೆ ಕೇಸ್ ಹಾಕ್ತಾರೆ. ಯಾರೋ ಕೇಸ್ ಹಾಕ್ತಾರೆ? ಬಾವಾ ನಾನೀಗ ಮುದ್ದೇಸ ಅಲ್ಲ, ನಾನು ನ್ಯಾಷನಲ್ ಅನಿಮಲ್ ಹುಲಿ, ಮಜಾ ಟಾಕೀಸ್ ಹುಲಿ, ಲಯನ್ ಮುದ್ದೇಸ. ನ್ಯಾಷನಲ್ ಅನಿಮಲ್ ನ ಬೈದ್ರೆ ಬಿಟ್ಟಾರ ನಿನ್ನ? ಅಲ್ಲ ಕೋಬ್ರಾ, ಇಷ್ಟೆಲ್ಲ ಕೆಪಾಸಿಟಿ, ಎಲಿಜಿಬಿಲಿಟಿ, ಡೆನ್ಸಿಟಿ, ವಿಲಾಸಿಟಿ, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಾನಿಕ್ ಸಿಟಿ ಎಲ್ಲ ಇರುವಂತ ನಮ್ಮನ್ನ ಬಿಟ್ಬಿಟ್ಟು ಅದ್ಯಾವ್ದೋ ಬಿಳಿ ಹುಲಿನ ದತ್ತು ತಗೊಂಡಿದೀಯಲ್ಲಪ್ಪ. ಇದು ಬೆಸ್ಟ್, ಅದು ಬೆಸ್ಟ್. ಮಂಗ್ ಸಾಮ್ರಾಣಿಗಳ ಹೇಳೋದನ್ನ ಕೇಳಿಸ್ಕೊಂಡ್ರು ಆಯ್ತು, ನಿಮ್ ಮಾತೆಲ್ಲ ಒಪ್ಕೊ ತಿನ್ಕೊಂಡ್ರು. ಆದ್ರೆ ನಿಮ್ಮನ್ ದತ್ತು ತಗೊಂಡ್ರೆ ಏನಪ್ಪ ಲಾಭ? ಹೇಳ್ತೀವಮ್ಮ ನೀನ್ ಯಾವಾಗ ಆ ತುಳಿನ ದತ್ತು ತಗೊಂಡೆ ಅಂತ ಗೊತ್ತಾಯ್ತು, ಆವಾಗ್ಲೇ ನಾವು ತೂಗೋದ್ವಿ. ತೂಗೋಗಿತ್ತು. ಸೂಗೂತು ಅಂತ್ಯ, ತೂಗೂತು ಅಂತ್ಯ, ಶೂಗೂತು ಅಂತ್ಯ. ಅದೇ ತೂಗೋಗಿತ್ತು. ನೀವು ಝೂಗ್ ಹೋಗಿದ್ರಾ? ಒಳಗ್ ಬಿಟ್ರಾ? ಯಾಕೆ ಬಿಡಲ್ಲಮ್ಮ? ಯಾಕೆ ಬಿಡಲ್ಲ? ಅಲ್ಲೆಲ್ಲ ನೋಡ್ಕೋತಾರಲ್ಲ ಮೇನ್ ಆಫೀಸರ್ಸ್.
ಅವರೇ ಬಂದು ಖುದ್ದಾಗಿ ಹೇಳಿದ್ರು. ಏನಂತ ಹೇಳಿದ್ರಪ್ಪ? ಕೋತಿಗಳು ತಪ್ಪಿಸ್ಕೊಂಡ್ಬಿಟ್ಟವೆ, ಮೊದ್ಲು ಹಿಡಿದು ಬೋನ್ಗೆ ಹಾಕಿ ಅಂತ ಮೊದ್ಲು ಬೋನ್ಗೆ ಹಾಕ್ಬಿಟ್ರು ಬಾವ ನಮ್ಮ. ಏನ್ ಹೆಮ್ಮೆಯಿಂದ ಹೇಳ್ಕೊತಾರ ನೋಡಿ. ಇನ್ನು ಮಜಾ ಕೇಳು ಕೋಬ್ರ. ನಾನ್ ಆಮೇಲೆ ಇಲ್ಲಪ್ಪ ನಾವು ಕೋಬ್ರನ್ ಮನೆಯವರು ಒಂದು, ನಾನ್ ಮುತ್ತು ನಾನ್ ಕುರಿ ಅಂತ ಹೇಳಿದ್ರು. ನಮ್ಮನ್ ಬಿಟ್ಬಿಟ್ರೆ ಒಂದ್ ಸುಮ್ಮನೆ ನಿಂತ್ಕೋಬೇಕು ತಾನೆ. ನಾನು ಮಜಾ ಟಾಕಿ ಸೂಲಿ ಲಯನ್ ಅಂದ. ತಗೊಂಡೋಗಿ ಹುಲಿ ಬೋನ್ಗೆ ಹಾಕ್ರು ಅಂದ್ಬಿಟ್ರು. ಆಮೇಲೆ ಇಲ್ಲ ನಾ ಕೋತೀನಿ ಅಂತ ಒಪ್ಕೊಂಡ. ಆಗ್ಬೇಕಾದ್ದೆ. ಸರಿ ಕಣ್ರ. ಮೇಡಮ್ ಒಂದ್ ನಿಮಿಷ ಬೇಜಾರ್ ಮಾಡ್ಕೋಬೇಡಿ, ಕಡಿತಾ ಇದೆ, ಇಲ್ಲಿ ಕೂತ್ಕೊಂಡ್ರೆ ಕೆರ್ಕೊಳಕ್ ಆಗಲ್ಲ, ಅಲ್ಲೇ ಹೋಗಿ ನಿಂತ್ಕೊಳ್ಳ. ದಯವಿಟ್ಟು ಹಲೋ ಮ್ಯಾನರ್ಸ್ ಅಮ್ಮ, ನೀವು ಒಳ್ಳೆ ಹುಲಿ ನೀವು. ಆನೆಗೆ ಯಾವ ಮ್ಯಾನರ್ಸ್ ಮೇಡಮ್, ನೀವು ನೋಡ್ಬೇಡಿ. ನೀನ್ ಆನೆ ತಾನೆ? ಆನೆ ಕಡ್ತಾ ಬಂದ್ರೆ ಕೆರ್ಕೊಳ್ಳೋದು ಸೊಂಡ್ಲಲ್ಲಿ. ಕೆರ್ಕೊ ಈಗ. ಆಗಲ್ಲ ಬಿಡಪ್ಪ. ಕೆರಿಯಪ್ಪ ಬಾವ ನಿನಗೆ ಬದುಕೋದಾರಿ ಗೊತ್ತಿಲ್ಲ ಬಾವ. ನಮ್ಮನ್ನ ದತ್ತು ತಗೊಂಡ್ರೆ ನಾವು ಫ್ರೀಯಾಗಿ ಬಂದ್ಬಿಡ್ತೀವಿ ಬಾವ. ಕಾಸೇನು ಕೊಡಂಗಿಲ್ಲ, ಓಕೆ. ಜೊತೆಗೆ ನಿನಗ್ ಕಾಸು ಮಾಡ್ಕೊಡ್ತೀವಿ. ಹೆಂಗೆ ಅಂತೀಯ? ಡೈಲಿ ಸಂಜೆ ಒಂದ್ ಸೋಪ್ ಫಿಕ್ಸ್ ಮಾಡ್ಕಮ್ಮ. ಟಿಕೆಟ್ ನೋಡಿ ಕರೆದ್ರೆ ಜನ ಬಂದೇ ಬರ್ತಾರೆ. ನಾವು ಸೋಪ್ ಕೊಡ್ತೀವಿ, ಕಾಸಾಯ್ತದೆ. ನೋಡು, ಕಾಸ್ಟ್ಯೂಮ್ ಖರ್ಚು ಇಲ್ಲ, ಆಗ್ಲೇ ತಗೊಬಂದ್ಬಿಟ್ಟಿದೀವಿ ನಾವು. ಈಗ ತುಳಿ ಏನ್ ಮಾಡುತ್ತೆ? ಹುಲಿ ಕೂತ್ಕೊಂಡಿರುತ್ತೆ, ಅದು ಕೋರು. ಆದ್ರೆ ನಮ್ಮ ಮಜಾ ಟಾಕೀಸ್ ತುಳಿ ಏನ್ ಮಾಡುತ್ತೆ ಗೊತ್ತಾ? ಏ ತುಳಿ ತುರು ಹತ್ಕೋ. ವಾವ್ ಕೆಡ್ದಾಗಿತ್ತು. ನಾನು ಹುಲಿ ಎಲ್ಲಿ ಬೇಕಾದ್ರೂ ಕುತ್ಕೋಬಹುದು. ಹಲೋ, ಈ ಹುಲಿ ಕಪಾಲಕ್ಕೆ ನನ್ ಸೀರೆ ಮೇಲೆ ಕೂತ್ಕೋತೀರಾ? ಹೋಗಿ. ಚಿನ್ನ, ನಾನು ಕಾಡಿನ ರಾಜ ಆಯ್ತೀನಿ, ನೀನು ನನ್ನ ರಾಗಿಣಿ ಆಯ್ತೀಯಾ? ನೀನ್ ನನ್ ರಾಣಿ ಆಗ್ತೀಯ ಅಂತ ಕೇಳ್ಬೇಕು. ರಾಜ ರಾಣಿ. ಅಪ್ಪ ಇದು ರಾಗಿಣಿ ತಾನೆ, ಅದಕ್ಕೆ ಕೇಳಿದೆ. ನೀವು ಕ್ಷಮಿಕ ನಿಂತ್ಕೊಳಪ್ಪ ನೀನು. ಬಿಡಗು ಚಿನ್ನ, ನಾನ್ ಕಾಡಿನ ರಾಜ ಆಯ್ತೀನಿ, ನೀನ್ ನನ್ ಗಿಣಿ ಆಯ್ತೀಯಾ? ನಾನು ಎಲ್ಲ ಪ್ರಪಂಚ ಬಿಟ್ಟು ಹೋಗ್ಬಿಡ್ತೀನಿ ನೀವು ರಾಣಿ ಆಗ್ಬೇಕು ಅಂದ್ರೆ. ದಯವಿಟ್ಟು ಬೇಡ ನನ್ಗೆ. ಮನೆಗ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಅದು ಪೆಟ್ ಅಲ್ವಾ? ಬೆಟ್ಟ ಅದು. ಏನ್ ತೊಂದರೆ ಕುಡಿತೀರ ನನಗೆ? ಹುಲಿ ಜೊತೆಗೆ ಒಂದು ಡ್ಯಾನ್ಸ್ ಆಡ್ಬನ್ನಿ. ಬನ್ನಿ ಬನ್ನಿ. ಲೇ ಚಿರು, ಒಂದ್ ಒಳ್ಳೆ ಸಾಂಗ್ ಬಿಡ. ಹಲೋ, ನೋಡ್ದಮ್ಮ ತುಜಾ, ನೀನ್ ದತ್ತು ತಗೊಂಡ್ರೋ ತುಳಿ ಈ ತರ ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡುತ್ತಾ? ಇಲ್ಲಪ್ಪ ನಿಜಾನು ಇಲ್ಲ. ಅದಕ್ಕೆ ಹೇಳಿದ್ದಮ್ಮ, ನೀನೇನಾದ್ರೂ ತಗೊಂಡ್ರೆ ನನ್ನನ್ನ ದತ್ತು ಬರೀ ಲದ್ದಿ ಸಿಗುತ್ತೆ ಅನ್ನೋದು ಚೆನ್ನಾಗ್ ಗೊತ್ತು. ಲುಕ್ ಇಟ್ ಹಿಮ್, ಎಷ್ಟು ಕ್ಯೂಟ್ ಆಗಿದ್ದಾರೆ. ಯಾಕೆ ಹಿಂಗ್ ಮಾತಾಡ್ತಾರೆ? ನೋಡು, ನಾನ್ ಮಾಡದ್ ನೀನ್ ಇನ್ನೂ ನೋಡಿಲ್ಲ, ತೋರಿಸ್ತೀನಿ ಇರು. ಬೇಡ ಕಣ, ನೀನು ಮಾಡೋದೆಲ್ಲ ನೋಡ್ಕೊಂಡಿರೋದಕ್ಕೆ ಆಗಲ್ಲ. ಅದಲ್ಲಪ್ಪ, ಮತ್ತೆ ಪರ್ಫಾರ್ಮೆನ್ಸ್ ಲದ್ದಿ ಬಗ್ಗೆ ಮಾತಾಡ್ತಿದ್ಯಲ್ಲ, ನೀನ್ ಮಾಡೋ ಲದ್ದಿ ಬಗ್ಗೆ ಮಾತಾಡ್ತಿದ್ಯಾ? ಅಲ್ಲ
ಈ ಆನೆ ಇವತ್ತು ಫೈಟ್ ಮಾಡುತ್ತೆ. ವಾ ವೆರಿ ಗುಡ್. ಮೇಡಮ್ ನನ್ ಜೊತೆ ದಯವಿಟ್ಟು ಬೇಡ. ನಾನು ಹೇಳ್ತೀನಿ ಕೇಳಿ, ಗಾಬರಿ ಆಗಬೇಡಿ, ನಾನು ಹೇಳ್ತೀನಿ ಕೇಳಿ. ನೀವು ನನ್ನ ಗರ್ಲ್ ಫ್ರೆಂಡ್ ಅನ್ಕೊಳ್ಳಿ, ಬಿಟ್ಟೆ ನೀವು ನನ್ನ ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್. ಈಗ ನಾವಿಬ್ರು ಏಕಾಂತದಲ್ಲಿ ಇರ್ತೀವಿ, ರೊಮ್ಯಾನ್ಸ್ ಮಾಡ್ಕೊಂಡು ಕೂತಿರ್ತೀವಿ. ಆಗ ಒಬ್ಬ ವಿಲನ್ ಬೇಕಲ್ಲ. ಗೊಬ್ರ ನೀನೇ ವಿಲನ್. ಓಕೆ ರೆಡಿ. ಬೇಡ 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 ಬೇಡ, ನೀ ಬೇಡ. ಹೋದ್ಸಲ ಮಾಡಿದ್ ನೋಡಿದೆ, ಬೇಡ ನೀನು ವಿಲನ್, ಬೇಡ ನೀನು. ವಿಲನ್ ಮಾಡ್ತೀನಿ. ಬೇಡ ಬೇಡ, ಹೊಡೆದಾಕ್ಬಿಡಕ್ಕೆ. ನಾನು ಹಾಕೋದಾ? ಏಯ್ ಬೇಡ, ನೀನು ಬೇಡ. ಹೈ ಹೈ ಬೇಡ 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 ಬಂದು ಬೇಡ. ಇಲ್ಲ, ನಾನೇ ವಿಲನ್ ಆಗ್ತೀನಿ, ಪರವಾಗಿಲ್ಲ. ಇಲ್ಲಿ ಏನಂತೆ, ಪಿಕ್ಚರ್ ಅಲ್ಲಿ ಹೀರೋ ನೀವೇ ತಾನೇ, ಅದಕ್ಕೇನಂತೆ ಯಾರಾದ್ರೂ ವಿಲನ್ ಆಗ್ಲಿ. ಅಲ್ಲ, ನೀವು ಲಾಸ್ಟ್ ಎಪಿಸೋಡ್ ನೋಡ್ಬೇಕಾಗಿತ್ತು. ವಿಲನ್ ಅನ್ಕೊಂಡು ಹೊಡೆದೇ ತಾಕ್ಬಿಟ್ಟಿದ್ರು. ಸರಿ, ಇವಾಗ ನಾನೇ ವಿಲನ್. ಇವ್ರಿಗೆ ಹೊಡೆದ್ರ, ನನ್ ಚಿನ್ನ ಮರಿಗೆ ಹೊಡೆದ. ಬಿಡಪ್ಪ, ಅವ್ನು ಸತ್ತೋದ ನಾನ್ ತಾನೇ ಹಾಕ್ಕೊತೀನಿ. ಸತ್ತಿಲ್ಲ ನೋಡಮ್ಮ ಕೊಬ್ರ, ನಾವಿಬ್ರು ರೊಮ್ಯಾನ್ಸ್ ಮಾಡ್ತಾ ಇರ್ತೀವಿ. ಆಗ ನೀನು ವಿಲನ್ ತರ ಬರ್ಬೇಕು, ನನ್ನ ಹುಡುಗಿನ ರೇಗಿಸ್ಬೇಕು. ಓಕೆ. ಆಗ ನಾನು ನನ್ನ ಹುಡುಗಿನ ಕಾಪಾಡಕ್ಕೆ ಒಂದು ಫೈಟ್ ಮಾಡ್ತೀನಿ. ಈ ಫೈಟ್ ಅಲ್ಲಿ ನಾನೇ ಗೆಲ್ಬೇಕು, ನೀನ್ ಸೋಲ್ಬೇಕು. ಓಕೆ ಓಕೆ. ಮೊನ್ನೆ ಮಾಡ್ದಂಗ್ ಮಾಡ್ಬೇಡ. ಓಕೆ ಓಕೆ. ರೆಡಿನಾ? ಹಾ ರೆಡಿ. ರೊಮ್ಯಾನ್ಸ್ ಮಾಡೋಣ. ಚಿನ್ನ, ಓ ಗಾಡ್. ಹಾ ಹೇಳಿ. ನಿಮ್ಮಪ್ಪ ಏನಾದ್ರು ಇಸ್ರೋಲೋ ಏಯ್, ನಮ್ಮ ಅಪ್ಪ ಬಗ್ಗೆ ಮಾತಾಡ. ಡೈಲಾಗ್ ಅದೇ ಕೊಟ್ಟರು. ಚಿನ್ನ, ನಿಮ್ಮಪ್ಪ ಏನಾದ್ರು ಇಸ್ರೋದಲ್ಲೋ ನಾಸಾದಲ್ಲೋ ಕೆಲಸ ಮಾಡ್ತಿದಾರಾ? ಇಲ್ಲ, ಯಾಕೆ? ನಕ್ಷತ್ರನೇ ಹುಟ್ಟಿಸ್ಬಿಟ್ಟಿದಾರಲ್ಲ. ಸ್ಟಾರ್ನೇ ಹುಟ್ಟಿಸಿದಾರೆ. ನಿಮ್ಮಪ್ಪ ಏನಾದ್ರು ರೋಡ್ ಆಗ್ತಾ ಇದ್ರಪ್ಪ? ಯಾಕಪ್ಪ? ನೋಡೋದಕ್ಕೆ ಟಾರ್ ತರ ಇದೆಯಲ್ಲ. ಒಂದು ಕೇಳಿ ಹೇಳ್ಬೇಡ. ಏಯ್, ನನ್ ಹೀರೋ ಅದು, ನನ್ ಚಿನ್ನ ಅದು. ಟಾರ್ ತರ ಇದ್ರೂನು ಏನಂತೆ? ಸ್ಟಾರು ಮ್ಯಾಚಿಂಗ್. ಚಿನ್ನ, ನಾನು ಆನೆ ಆಗಿದ್ರು ನಿನ್ನ ಅಂಬಾರಿ ತರ ಒತ್ಕೊಂಡ್ ತಿರುಗ್ತೀನಿ. ನೀನು ಬಂದಾಗೆಲ್ಲ ಸೊಳ್ಳೆತ್ತಿ ನಮಸ್ಕಾರ ಮಾಡ್ತೀನಿ. ನನ್ನ ಯಾವುದೇ ಕಾರಣಕ್ಕೂ ಬಿಟ್ಟೋಗ್ಬೇಡ, ಗೊತ್ತಾ? ಏನ್ ನೋಡ್ಕೊಂಡು ನಿಂತಿದ್ಯಾ? ರೇಕ್ಸಕ್ ಬರ್ಬೇಕು ತಾನೆ ನೀನು? ಬರ್ಬೇಕಾ? ಓಕೆ ಓಕೆ. ಸರಿ ಗೊತ್ತಿರಲಿಲ್ಲ. Come on, baby. ನೀನು ಎಲ್ಲೋದ್ರು ಸೊಂಡ್ಲೆತ್ತಿ ನಮಸ್ಕಾರ ಮಾಡ್ತೀನಿ, ಗೊತ್ತಾ? ಹಿಂಗೆಲ್ಲ- How are you, baby? ನನ್ನ ಮುಂದೆ ನನ್ನ ಹುಡುಗಿನ ಚುಡಾಯಿಸ್ತೀಯಾ? ನಾನೇ ಮಾತಾಡ್ತಾ ಇದ್ದೆ ಅವನ ಜೊತೆ. ಮುಂದೆ ಡಿಸ್ಟರ್ಬ್ ಮಾಡಿದ್ರೆ ಸೊಂಡ್ಲು ಬೇರೆ ಎತ್ಕೊಂಡು ಹೋಗ್ ಸೈಡ್ಗೆ. ಮತ್ತೆ how are you? ಒಂದ್ ನಿಮಿಷ ಡಿಸ್ಟರ್ಬ್ ಮಾಡ್ಬೇಡಿ, ಮಾತಾಡ್ತಾ ಇದೀವಿ ನಾವು. ನಾವು ಇಬ್ರು ಲವರ್ಸ್. ಅವನು ವಿಲನ್. ಇವಾಗ ಸ್ವಲ್ಪ ಸ್ಟೋರಿ ಚೇಂಜ್ ಮಾಡ್ಕೊಳ್ಳೋಣ ಬಿಡ. ಬೇಡ ಯಾಕೆ? ಅಲ್ಲಿ ನೀವು ಅಲ್ಲಿ ರೊಮ್ಯಾನ್ಸ್ ಮಾಡಿ ಇದ್ರ ಜೊತೆ. ಇಲ್ಲ, ಬನ್ನಿ ನೀವು ಮೇಡ, ಬನ್ನಿ. ಏನಾಯ್ತು? ಫೈಟಿಂಗ್ ಸೀನ್ ಬೇಡ, ಕ್ಯಾನ್ಸಲ್ ಇದು. ಚೆನ್ನಾಗಿತ್ತು ಕಣಲೆ. ಬೇಡ. ಓಕೆ, ನಾನು ಕೂತ್ಕೋತೀನಿ. ನೀವು ಅಲ್ವಾ ಕೂತಿದ್ದು? ಎಲ್ಲ ಕಾಣಿಸ್ತು. ಹೇಳಿ ಮೇಲೆ ಅದೇ ಹಿಂದಿಂದ ಬರ್ತಿದೆ ಆಚೆ ಎಲ್ಲ. ಮುತ್ತು
ಡ್ಯಾನ್ಸ್ ಆಯ್ತಾ ಕೈ ತೆಗಿ ಮುಗಿತು ಬಿಡ. ಅವರೇ ಹಿಡ್ಕೊಂಡಿರೋದಪ್ಪ. ಬಿಡಿ ಮೇಡಮ್ ಬಿಡಿ. ಅಯ್ಯೋ ಬಿಡಿ ಮೇಡಮ್ ಬಿಡಿ. ಬಿಡಿ ಮೇಡಮ್ ಬಿಡಿ. ನೋಡು ಯಾಕ ಬಿಟ್ಟಿದ್ದು ನಿಮ್ಗೆ ಬೇಕಾ? ಬಾ, ಕೈ ಬಿಡಿ ಅಂತ ಹೇಳಿದ್ ನಾನು. ಬಾ ಆ ಕಡೆ ಬಾಮ ನೀನ್ ಕೂತ್ಕೊ ಇಲ್ಲಿ. ಬಂದ್ಬಿಟ್ಟ ಇಲ್ಲಿ. ಬಾಲ ಬಿದ್ದೋಯ್ತು, ಇದು ಉದ್ರೋಯ್ತು, ದತ್ತು ತಗೊಂಡು ನೀನು ತಪ್ಪಿದ್ಯಾ ಅಂತ ನನ್ಗೆ ಗೊತ್ತ. ನಾನು ಯಾರು? ಕಶ್ಯಪ ಬ್ರಹ್ಮನ ಮಗ, ಏಯ್. ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತನಿಂದನೇ ವಿಧಿವರವನ್ನು ಬದಲಾಯಿಸಿ ಮರಣ. ಅದಲ್ಲ ಡೈಲಾಗ್. ನಾನು ಯಾರು? ತಿರಾಪೆ. ತಿರುಪೆ ತಿರುಪೆ ತಿರ್ಪೆ ತಿರುಪೆ ತಿರಾಪೆ. ಅದೇ ತಿರುಪೆ. ಜಿರಾಫೆ 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 ಸರಿಯಾಗಿ ಹೇಳು. ತಿರಾಪೆ. ಈ ತಿರಾಪೆ ಮಾಡೋ ತರ ನೀನು ದತ್ತು ತಗೊಂಡ್ರೆ ತುಳಿ ಮಾಡತ್ತ ನೋಡೇ ಬಿಡೋಣ. ನೀನೇನ್ ಕಿಸಿತ್ಯ ಈಗ? ಈ ತಿರಾಪೆ ತಪ್ಪಂಗೊತ್ತಿ ಡ್ಯಾನ್ಸ್ ಮಾಡುತ್ತೆ. ತಿರು ಹಾಕೊಂಡ್ ತಿರ್ಸು. ನೀನು ದತ್ತು ತಗೊಂಡ್ರು ಹುಲಿ ನಮ್ಗಳ ತರ ಡ್ಯಾನ್ಸು, ರೊಮ್ಯಾನ್ಸು, ಫೈಟು ಎಲ್ಲ ಮಾಡುತ್ತಾ? ಇದನ್ನ ಇಷ್ಟನ್ನು ದಿನಾ ಮಾಡ್ತೀವಿ, ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ, ನಿನಗೆ ಕೈ ತುಂಬಾ ಕಾಸು ಬರುತ್ತೆ. ಅದಕ್ಕೆ ನಮ್ಮನ್ನ ದತ್ತು ತಗೋಬೇಕು. ಆಗಲ್ಲ ಕಣ್ರಿ, ಆಗಲ್ಲ. ಅದೇ ತಗೊಳ್ಳಿ. ವಾಟ್ ಇಸ್ ದಿಸ್? ತಗೊಳ್ಳಿ ಅಷ್ಟೇ, ತಗೋಬೇಕು. ಕರೆಕ್ಟ್ ನೀವ್ ಹೇಳ್ತಾ ಇರೋದು. ನೋಡಿ, ನೀವು ಅಷ್ಟ್ ಸತಿ ಅವ್ರಿಗೆ ಹೇಳ್ತಿದ್ದೀರಾ, ನಾನು ಒಂದೇ ಒಂದ್ ಸತಿ ಹೇಳ್ದೆ ಬನ್ನಿ ನನ್ ಜೊತೆ, ಅಷ್ಟೇ ಬಂದ್ಬಿಡಿ. ಇನ್ನೇನ್ ಮುಗ್ಸೋದ್ ನಡಿ, ಈಗ್ಲೇ ಹೋಗವ. ನೀನ್ ದತ್ತು ತಗೊಳ್ಳಿಲ್ಲ ಅಂದ್ರೆ ಸರಿ ಇರಲ್ಲ. ನೀವು 3 ಜನ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ಸರಿಗಿರಲ್ಲ. ಯಾಕೆ ಹೋಗಲ್ಲ? ಏನೀಗ ಹೋಗಲ್ಲಮ್ಮ? ಹೋಗಲ್ಲ. ಬರೀ ನೀನ್ ಹೇಳೋದಲ್ಲ, ನೀನ್ ತಗೊಂಡಿರೋ ಊರಿನೇ ಚೂ ಬಿಟ್ರು ನಾವು ಹೋಗಲ್ಲ. ಹೋಗಲ್ಲ 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 ಹೋಗಲ್ಲ. ಏಯ್! ಹೋಗಲ್ವಾ ನೀವು? ಅರ್ಜುನ, ಅರ್ಜುನನಾರು ಕರಿ, ಬಬ್ರುವನಾರು ಕರಿ ಕಣೆಯಲ್ಲ, ನಾವು ಹೋಗಲ್ಲ ಅಷ್ಟೇ. ನಾನು ಅರ್ಜುನ ಬಬ್ರುವಾನ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಅದನ್ನ ಕರಿತಲ್ಲಪ್ಪ. ನಾನು ದತ್ತು ತಗೊಂಡಿದ್ದೀನಲ್ಲ ಹುಲಿ, ಅದ್ರ ಹೆಸರು ಅರ್ಜುನ ಅಂತ. ದತ್ತು ತಗೊಂಡಿರೋ ಹುಲಿ ಇಲ್ಲೆಲ್ಲಮ್ಮ ಬರುತ್ತೆ, ಝೂನಲ್ಲಿ ಇರುತ್ತೆ. ಈಗ ಹೊಸ ಕಾರ್ ತಗೊಂಡ್ರೆ ಎಲ್ರಿಗೂ ತಂದು ತೋರ್ಸಲ್ವಾ? ಹೌದಾ? ಹಂಗೆ ನಿಮ್ಗಳಿಗೆಲ್ಲ ತೋರ್ಸೋಣ ಅಂದ್ಬಿಟ್ಟು ನಾನು ಅರ್ಜುನನ್ನ ಕರ್ಕೊಂಡ್ ಬಂದಿದ್ದೀನಿ ಕಣ. ಅರ್ಜುನ, ಅರ್ಜುನ ಗೋಬ್ರ ದತ್ತು ತಗೊಂಡ್ಮೇಲೆ ಅಲ್ಲೇ ತಾನೇ ಬಿಡ್ಬೇಕು. ಇಲ್ಲಿಗೆ ಯಾಕಪ್ಪ ಕರ್ಕ ಬಂದೆ? ಇವಾಗ ತಾನೇ ಎದ್ದ, ಹಸುವಾಗಿರ್ಬೇಕು. 3 ಜನ, ಒಂದು ಜಿರಾಫೆ, ಒಂದು ಎಲಿಫೆಂಟ್, ಒಂದು ಟೈಗರ್, ಫುಲ್ ಮೀನ್ಸ್ ಸರಿ ಹೋಗುತ್ತೆ. ಅರ್ಜುನ ಊಟ ರೆಡಿ ಬಾರೋ. ದತ್ತು ತಗೋತಿಯಮ್ಮ ಇವ್ರನ್ನ? ಅಯ್ಯೋ ಕರ್ಮ. ಇಷ್ಟು ಕ್ಯೂಟ್ ಆಗಿದ್ದಾರೆ, ಮುದ್ದು ಮುದ್ದಾಗಿ 3 ನಂತ ಕರ್ಕೊಂಡು ಕಾಸ್ಟ್ಯೂಮ್ ತೆಗೆದ್ರೆ ನೋಡಕ್ಕಾಗಲ್ಲ ಕಂದ ಅವ್ರನ್ನ, ಗೊತ್ತಾಯ್ತಾ? ಪ್ರಾಬ್ಲಮ್ ಇದೆ ನೋಡಿ, ಈಗ್ಲೂ ಯೋಚನೆ ಮಾಡು. ಡೋಂಟ್ ಬಿ ಜೆಲಸ್ ಯಾಶ್ವಿ. ಐ ಆಮ್ ನಾಟ್ ಜೆಲಸ್, ಐ ಆಮ್ ವಾರ್ನಿಂಗ್ ಯು. ಥಿಂಕ್ ಅಬೌಟ್ ಇಟ್. ಆಯ್ತು, ಪರವಾಗಿಲ್ಲ, ಕರ್ಕೊಂಡು ಹೋಗ್ತೀನಿ. ಮೇಡಮ್ ದತ್ತು ತಗೋತೀನಿ ಅಂದ್ರಲ್ಲ, ಮುಗಿದ್ಮೇಲೆ ದತ್ತು ತಗೋತೀನಿ ಅಂತಿದ್ರಲ್ಲ, ಅದಕ್ಕೆ. ಕಮಾನ್ ಕಮಾನ್, ದತ್ತು ರೆಡಿ, ಸ್ಟಾಂಪ್ ಪೇಪರ್ ರೆಡಿ, ದುಡ್ಡು ರೆಡಿ, ಎಲ್ಲ ರೆಡಿ. Can I take my words back? ಪ್ಲೀಸ್ ಯು ಕ್ಯಾನ್ ಟೇಕ್. ಅಂದ್ರೆ ಒಂದು ತಗೊಂಡು ಅಲ್ಲ, ಹಿಂದೆ ಕರ್ಕೊಂಡು ಹೋಯ್ತೀನಿ ಅಂತವ್ರೆ. ಇಲ್ಲ ಕಣೋ, ಅವ್ರು ಹೇಳಿದ್ದು ಶಶಿ, ಯಾರನ್ನ ಬೇಕಾದ್ರೆ ಕರಿಯಮ್ಮ, ನಾವೇನು ಹೆದರ್ಕೊಳಕ್ಕಿಲ್ಲ.
ಶಶಿನಾದ್ರು ಕರೀರಿ, ಖುಷಿನಾದ್ರು ಕರೀರಿ. ಬರಲಿ ಶಶಿ ಬರಲಿ. ಯಾರೋ ಶಶಿ ಅಂತ ಹುಡುಗಿ ಕರೀತಾರೆ. ನಮ್ಮ ಹುಡ್ಗ ಶಶಿ ಅಂದ್ರೆ ಇವ್ರ ಶಶಿ ಅಂದ್ರೆ ಗಂಡಸ. ಕರ್ಕೊಂಡು ಹೋಗಮ್ಮ 3 ಜನ. ಅಪ್ಪ ಇವಾಗ ನೀವು 3 ಜನ ರಾಗಿಣಿ ಜೊತೆ ಮನೆಗೆ ಹೋಗ್ಬೇಕು ಅಂತ ಇದ್ರಲ್ಲ, ದತ್ತು ತಗೊಂಡಿದ್ದಾರೆ. ಕೇರ್ ಟೇಕರ್ ಇವನೇ ಶಶಿ ಅಂದ್ಬಿಟ್ಟು ಬಾಡಿ ಗಾರ್ಡ್ ಕರ್ಕೊಂಡು ಹೋಗಿ. ನಾವು ಜೋಕ್ಸ್ ಮಾಡಿದ್ದು, ಜೋಕ್ಸ್ ಇಲ್ಲ ಜೋಕ್ಸ್ ಜೋಕ್ಸ್ ನಾವು ಮಾಡಿದ್ದು. ಎಲ್ಲ ಟೆರರಿಸ್ಟ್ ಸಿನಿಮಾ ತಂಡದವರು ಇವಾಗ ದತ್ತು ತಗೊಳ್ಳೋದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಆಡಿಯನ್ಸ್ ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಉತ್ತರವನ್ನ ಕೊಡಿ ಪ್ಲೀಸ್. ಓಕೆ? ಹಾ, ಎಸ್, ಯಾರು? ಹಾಯ್, ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಕಾಶಿಫ್ ಅಂತ, ತುರುವೇಕೆರೆಯಿಂದ ಬಂದಿದ್ದೀನಿ. ಹೇಳಿ ಕಾಶಿಫ್. ಸರ್, ಪ್ರಶ್ನೆ ಲೋಕೇಶ್ ಅವ್ರಿಗೆ. ಸರ್, ನನಗೆ ಸರ್, ನನ್ನ ಫ್ರೆಂಡ್ಸು ಎಣ್ಣೆ ಹೊಡಿಯೋಕ್ ಬಾ ಅಂತಾರೆ. ಆಕ್ಚುಲಿ ಎಣ್ಣೆ ಕುಡಿಯೋದಲ್ವಾ ಸರ್, ಎಣ್ಣೆ ಹೊಡಿಯೋದಲ್ಲ. ಯಾಕೆ ಸರ್ ಆ ಥರ ಹೇಳ್ತಾರೆ? ನನ್ ಕೇಳ್ದ. ಯಾಕೆ ಸರ್? ಮೇ ಬಿ ಕುಡ್ದಾದ್ಮೇಲೆ ಹೊಡಿಯೋದು ಅಂತ ಕಾಣಿಸ್ತು. ಎಣ್ಣೆ ಕುಡಿಯೋಣ ಬಾ ಅಂತ ಯಾಕೆ ಹೇಳಲ್ಲ? ಕರೆಕ್ಟ್ ಅದೇ, ಲಾಜಿಕಲಿ ಕರೆಕ್ಟ್ ಅದು. ಯಾಕೆ ಸರ್ ಎಣ್ಣೆ ಹೊಡಿಯೋಣ ಬಾ ಅಂತ? ಕಿಕ್ ಹೊಡಿಯತ್ತೆ ಅಂತ. ಕಿಕ್ ಹೊಡಿಯುತ್ತೆ ಅಂತ ಅದು ಕುಡ್ದಾದ್ಮೇಲೆ ಹೇಳ್ಬೇಕು. ಕುಡ್ದಿದ್ದು ಕಿಕ್ ಹೊಡೆದಿದೆ ಅಂತ ಫಸ್ಟ್ ಸ್ಟಾರ್ಟಿಂಗ್ ಯಾಕೆ ಹೇಳ್ತಾರೆ? ನನಗ್ ಕೇಳ್ತಾರಲ್ಲ ಮಿಸ್ ಲೋಕೇಶ್, ನಾನು ಕುಡಿಯೋದಿಲ್ಲ, ನನಗೇನ್ ಗೊತ್ತಾಗ್ಬೇಕು? ನೋಡಿ, ನಾನು ಏನ್ ಹೇಳ್ಕೊಡಿ ಎಲ್ರಿಗೂ ಗೊತ್ತು. ಅದು ಮೋಸ್ಟ್ಲಿ ಏನಂದ್ರೆ ಕಂದ, ಎಣ್ಣೆ ಹೊಡಿಯೋಣ ಅಂತ ಫಸ್ಟ್ ಸ್ಟಾರ್ಟಿಂಗ್ ಏನಂದ್ರೆ ಕರೆಕ್ಟ್ ಅಲ್ವಾ? ಎಲ್ಲ ನೋಡಿದಿರಲ್ಲ ಪಿಕ್ಚರ್ ಅಲ್ಲಿ, ಫಸ್ಟ್ ಹಿಂಗಂದು ಆಮೇಲೆ ಹಿಂಗ್ ಓಪನ್ ಮಾಡೋದು. ಸೊ ಅದಕ್ಕೆ ಎಣ್ಣೆ ಹೊಡಿಯೋಣ ಬಾ, ಆಮೇಲೆ ಕುಡಿಯೋದು ಮಾಮೂಲಿ ಇದಿದೆ ಅಂತ. ಓಕೆ ಸರ್, ಇನ್ನೊಂದು ಅವಕಾಶ ಸರ್. ಏನ್? ನನ್ನ ಡ್ರೀಮ್ ಗರ್ಲ್ ರಾಗಿಣಿ ಅವ್ರ ಜೊತೆ ಒಂದ್ಸರಿ ಡ್ಯಾನ್ಸ್ ಮಾಡ್ಬೇಕು ಸರ್, ಜೊತೆ ಹಾಡು ಸಾಂಗ್ ಹಾಡ್ತೀನಿ ಸರ್. ಸಾಂಗ್ ಹಾಡ್ತೀರಾ? ಹಾಡಿ, ಅಲ್ಲಿಂದ ಹಾಡಿ. ಮ್ಯಾಮ್, ದಿಸ್ ಇಸ್ ಓನ್ಲಿ ಫಾರ್ ಯು. ನಾವೆಲ್ಲ ಕಿವಿ ಮುಚ್ಕೊಳ್ರಿ, ಬ್ರೇಕ್ ಕೇಳಿಸ್ಕೊಳ್ಳಿ. ಇಷ್ಟು ಚೆನ್ನಾಗಿ ಆಡ್ತಿರಲ್ರಿ, ಹೆಂಗ ಅಭ್ಯಾಸ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಆಡಿದ್ರಿ. ಅದು ನೀವು ರಾಗಿಣಿ ನೋಡಿ ತುಂಬಾ ಚೆನ್ನಾಗಿತ್ತು, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಬ್ರದರ್, ಚೆನ್ನಾಗಿ ಆಡಿದ್ರಿ. ಬಿಸ್ನೆಸ್ ಜೊತೆಗೆ ಹಾಡನ್ನು ಕಂಟಿನ್ಯೂ ಮಾಡಿ, ತುಂಬಾ ಚೆನ್ನಾಗಿದೆ ವಾಯ್ಸ್ ನಿಮ್ಗೆ. ನೆಕ್ಸ್ಟ್. ಹಲೋ ಎವ್ರಿವನ್. ಹಾಯ್ ಸುಜನ್ ಸರ್. ಹಾಯ್. ನನ್ನ ಹೆಸರು ಭಾನುಶ್ರೀ ಅಂತ, ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಹೇಳಿಪ್ಪ. ನನ್ನ ಕ್ವೆಶ್ಚನ್ ಬಂದ್ಬಿಟ್ಟು ಅನನ್ಯ ಮ್ಯಾಮ್ಗೆ. ಮ್ಯಾಮ್, ಇವಾಗ ಕಾಗೆ ಏನಾದ್ರು ತಿನ್ನಕ್ ಹೋದಾಗ ಒಂದೇ ಹೋಗಲ್ಲ, ತನ್ನ ಬಂಧು ಬಳಗನೆಲ್ಲ ಕರ್ಕೊಂಡು ತಿನ್ನಕ್ ಹೋಗುತ್ತಲ್ಲ, ಯಾಕೆ? ಕೇಳ್ಬೇಕಾದ ಪ್ರಶ್ನೆ ಎಂತ? ಶೇರಿಂಗ್ ಇಸ್ ಕೇರಿಂಗ್ ಅಂತ, ಎಲ್ಲಾರನ್ನೂ ಒಟ್ಟಿಗೆ ಕೂರ್ಸ್ಕೊಂಡು ತಿಂದ್ರೆ ಚೆನ್ನಾಗಿರತ್ತೆ ಅಂತ. ಅದು ಇವ್ರೇನು ಹೇಳಮ್ಮ. ಕಾಗೆ ಅಂತಂದ್ರೆ ಕಿತ್ಕೊಂಡು ತಿನ್ನೋದು ಅಂತ. ಸೊ ಕಿತ್ಕೊಂಡು ತಿನ್ನಕ್ 4 ಜನ ಬೇಕಲ್ಲ, ಅದಕ್ಕೆ ಕರ್ಕೊಂಡು ಹೋಗುತ್ತೆ. ಬ್ಯೂಟಿ ಕರೆಕ್ಟ್. ಅಭ್ಯಾಸ ಫಲ. ಕಿತ್ಕೊಂಡು ತಿನ್ನೋದ್ರ ಬಗ್ಗೆ ಇನ್ಯಾರು ಚೆನ್ನಾಗಿ ಹೇಳಕ್ ಸಾಧ್ಯ? ಅದು ಅಲ್ದೆ ಎಲ್ಲ ಕರಿಬಟ್ಟೆ ಹಾಕೊಂಡು ನೋಡಿ ಹೆಂಗ್ ಕೂತವ್ರೆ. ಅದು ಈ ಕಾಗೆಗಳಿಗೆ ಇವಾಗ ಏನಂದ್ರೆ, ಈ ಊಟದಲ್ಲಿ ಕಳಬೆರಕೆ ಇದೆಯಲ್ಲಮ್ಮ, ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇಲ್ಲ. ಸತ್ರ ಎಲ್ಲ ಜೊತೆಲಿ ಸಾಯೋಣ ಅಂತ ಗುಂಪಲ್ಲಿ ಹೋಗಿ ತಿನ್ನುತ್ತಷ್ಟೇ, ಅದಕ್ಕೋಸ್ಕರ. ನೆಕ್ಸ್ಟ್. ಹಾಯ್ ಸರ್, ನನ್ನ ಹೆಸರು ಹರ್ಷಿತಾ ಅಂತ. ನಾನು ಬ್ಯಾಂಗ್ಳೂರ್ ಚಾಮರಾಜಪೇಟೆಯಿಂದ ಬಂದಿದ್ದೀನಿ. ನನ್ ಕ್ವೆಶನ್ ಬಂದು ರಾಗಿಣಿ ಮ್ಯಾಮ್ಗೆ. ಮ್ಯಾಮ್, ಮೊನಾಲಿಸಾಗೆ ಹುಬ್ಬಿಲ್ಲ ಯಾಕೆ? ಏನಮ್ಮ? ಮೊನಾಲಿಸಾ ಗೊತ್ತಲ್ಲ ಸರ್, ಮೊನಾಲಿಸಾ ಹುಬ್ಬಿಲ್ಲ ಅವ್ರಿಗೆ ಯಾಕೆ?
ಗೊತ್ತಿಲ್ವಾ? ನಾನ್ ನಿಜವಾಗ್ಲೂ ಕೇಳಿಲ್ಲ. ನಂಗೆ ಸಕ್ಕತ್ತಿಗಿರೋ ಆನ್ಸರ್ ಗೊತ್ತಿದೆ, ಹೇಳ. ಪಾಸ್ ಅನ್ನು. ಪಾಸ್. ಪ್ರಶ್ನೆ ಕೇಳಮ್ಮ ಇನ್ನೊಂದ್ಸಲಿ. ಮೊನಾಲಿಸಾಗೆ ಉಬ್ಬಿಲ್ಲ ಯಾಕೆ? ಅಮ್ಮ, ಆ ಪಿಕ್ಚರ್ ಡೈರೆಕ್ಟರ್ ತಲೆಲ್ಲ ಕೂದ್ಲಿಲ್ಲ, ಉಪ್ಕೋಗ. ಸರ್ ಅಲ್ಲ ಅವ್ರ ಹಿಟ್ ಆಗಿರೋ ಪೇಂಟಿಂಗ್ ಮತ್ತು ಹಿಟ್ ಆಗಿರೋ ಸಿನಿಮಾಗೆ ಕೂದಲು ಬೇಕಾಗಿಲ್ಲ. ಬೇಕಾಗಿಲ್ಲ. ಓಕೆ ಕಂದ, ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಟೀಮ್ ಟೆರ್ರಿಸ್ಟ್, ಹೇ ಹೆಂಗಿದೆ ನೋಡು, ಏನ್ ಹೇಳಿದ್ರು ಪ್ರಾಬ್ಲಮ್. ಟೀಮ್ ಟೆರ್ರಿಸ್ಟ್ ಟೀಮು, ಸಿನಿಮಾ ಟೆರ್ರಿಸ್ಟ್ ಟೀಮ್ ಅವರೇ. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ಆಡಿಯನ್ಸ್ಗೆ? ಒಂದು ಚಿಕ್ಕದು ಒಂದು ಸಿಂಪಲಿಸ್ಟಿಕ್ ಐಡಿಯಾ ಇಂದ ಸ್ಟಾರ್ಟ್ ಆಗಿರುವಂತ ಒಂದು ಸಿನಿಮಾ, ಒಬ್ಬ ಪ್ಯಾಷನೆಟ್ ಟೀಮ್ ದ ಒಂದು ಐಡಿಯಲಿಸ್ಟಿಕ್ ಮಾಡಿರುವಂತ ಒಂದು ಸಿನಿಮಾ. ಕಮಿಂಗ್ ಟು ದ ಸ್ಲೈಟ್ಲಿ ಮೋರ್ ಸೀರಿಯಸ್ ಪಾಯಿಂಟ್, ನಮ್ದು ಇಟ್ಸ್ ಇನ್ಸ್ಪೈರ್ಡ್ ನಮ್ಮ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಅಕ್ಕಪಕ್ಕ ಆಗಿರೋ ಕೆಲವೊಂದು ಇನ್ಸಿಡೆಂಟ್ಸ್, ರಿಯಲ್ ಲೈಫ್ ಇನ್ಸ್ಟೆನ್ಸಸ್ ಮೇಲೆ ಬೇಸ್ ಆಗಿರುವಂತ ಒಂದು ಸಿನಿಮಾ. ಅದ್ರ ಜೊತೆಗೆ ಒಂದು ಹೊಸ ಪ್ರಯತ್ನ ಮಾಡಿದೀವಿ. ನಾನಾಗ್ಲಿ, ಡೈರೆಕ್ಟರ್ ಆಗ್ಲಿ, ನಮ್ಮ ಟೀಮ್ ಆಗ್ಲಿ ಒಂದು ಪ್ರಯತ್ನ ಮಾಡಿದೀವಿ. ಒಂದು ಒಬ್ಬ ಟೆರರಿಸ್ಟ್ ಅಂದ ತಕ್ಷಣನೇ ವಿ ರಿಲೇಟೆಡ್ ಟು ಒಂದು ರಿಲಿಜನ್, ಆರ್ ವಿ ರಿಲೇಟೆಡ್ ಟು ಅ ಪರ್ಸನ್, ಆರ್ ವಿ ರಿಲೇಟೆಡ್ ಟು ಸಮಥಿಂಗ್. ಈ ಒಂದು ಸಿನಿಮಾದಲ್ಲಿ ನೀವು ಬಂದು ನೋಡಿದಾಗ ನಿಮ್ಗೆ ಯಾವ ಒಂದು ಪರ್ಸನ್ ಟೆರರಿಸ್ಟಾ, ಒಂದು ಸಿಚುವೇಶನ್ ಟೆರರಿಸ್ಟಾ, ಒಂದು ಸಿನಾರಿಯೋ ಟೆರರಿಸ್ಟ್ ಅಂತ ಅನ್ಸುತ್ತೆ. ಆ ಒಂದು ಒಬ್ಬ ಹುಡುಗಿ ಪಾಯಿಂಟ್ ಆಫ್ ವ್ಯೂ ಇಂದ, ಅವ್ರ ಲೈಫ್ ಪಾಯಿಂಟ್ ಆಫ್ ವ್ಯೂ ಇಂದ ತೋರಿಸಿರುವಂತ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ಪ್ಲೀಸ್ ಬನ್ನಿ ಅಂಡ್ ವಾಚ್ ದ ಫಿಲ್ಮ್. ನಿಮ್ ಪ್ರೋತ್ಸಾಹ, ನಿಮ್ ಸಪೋರ್ಟ್ ಯಾವಾಗ್ಲೂ ನನ್ ಜೊತೆ ಇರುತ್ತೆ, ನಿಮ್ ಪ್ರೀತಿ ಇದ್ದೇ ಇರುತ್ತೆ. ಶೋ ಯು ಗೈಸ್ ವಿಲ್ ಲವ್ ಇಟ್. ನನ್ ಬಗ್ಗೆ ಒಂದ್ ಮಾತಾದ್ರೂ ಹೇಳಿದ್ಯಾ? ಐ ಲವ್ ಸೃಜಿ ಬೇಬಿ. ಸಾಕ್ಬಿಡು, ಸಾಕು, ಏನು ಬೇಡ, ಅಷ್ಟು ಸಾಕು. ಫ್ಯಾಂಟಾಸ್ಟಿಕ್. ಸೊ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಇಬ್ರು ಹೊಸಬ್ರು ಸಿನಿಮಾ ಇಂಡಸ್ಟ್ರಿಗೆ ಬಂದಿರಾ, ಸೊ ವೆಲ್ಕಮ್. ಅಂಡ್ ಅನನ್ಯ, and thank you once again ಬಂದಿದ್ದಕ್ಕೆ. and keep singing and keep entertaining us. all the very best. Thank you Kanda. Thank you, sir. all the best. Thank you. ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಮೀಟ್ ಮಾಡಿ ತುಂಬಾ ಖುಷಿ ಆಯ್ತು. ಅಂಡ್ ಇಟ್ಸ್ ಅ ಪ್ಲೆಜರ್ ಯಾವಾಗ್ಲೂ ಟು ಕಮ್ ಅಂಡ್ ಬಿ ಅ ಪಾರ್ಟ್ ಆಫ್ ದ ಶೋ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನ ಕರೆದಿದ್ದಕ್ಕೆ ಟು ಪ್ರಮೋಟ್ ಅವರ್ ಫಿಲ್ಮ್. ಅಂಡ್ ಮತ್ತೊಮ್ಮೆ ಜೋರಾಗಿ ಚಪಾಳಿ ಫಾರ್ ದ ನಂಬರ್ 1 ಶೋ ಆಫ್ ಕರ್ನಾಟಕ. ವೀಕ್ಷಕರೇ, ಈ ಒಂದು ಸಿನಿಮಾ ಟೆರರಿಸ್ಟ್ ಅನ್ನೋ ಸಿನಿಮಾದಲ್ಲಿ ಯಾವ ರೀತಿಯಾದ ಒಂದು ಕತೆ ಇದೆ, ದಯವಿಟ್ಟು ಅದನ್ನ ತಿಳ್ಕೊಬೇಕು ಅಂದ್ರೆ ಪ್ಲೀಸ್ ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾ ನೋಡಿ. ಸ್ಟಾಪ್ ಪೈರಸಿ. ನಗ್ತಾರಿ ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ಈ ಒಂದು ಎಪಿಸೋಡ್ ಮತ್ತೆ ನೀವು ನೋಡ್ಬೇಕು ಅಂದ್ರೆ, ನಮ್ಮ ತರಲೆಗಳನ್ನ ನೋಡ್ಬೇಕು ಅಂದ್ರೆ ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಜಾ ಟಾಕೀಸ್ ನ ಯಾವಾಗ ಬೇಕಾದ್ರೂ ನೋಡ್ತಾರೆ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿ ಆಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು, ಲವ್ ಯು ಆಲ್, ಗುಡ್ ನೈಟ್, ಬಾಯ್.